ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ 2019 ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಯಾವ ರೀತಿ ಪ್ರಚಾರವನ್ನ ಮಾಡ್ತೋ ಅದೇ ದಾರಿಯಲ್ಲಿ 24ರಲ್ಲೂ ಕೂಡ ಸಾಗ್ತಾ ಇದೆ. ಅಂದ್ರೆ ನರೇಂದ್ರ ಮೋದಿಗೋಸ್ಕರ ಬಿಜೆಪಿಯನ್ನ ಆಯ್ಕೆ ಮಾಡಿ ಅನ್ನೋದು ಅವರ ಪ್ರಚಾರ ಕಾರ್ಯತಂತ್ರದ ಪ್ರಮುಖ ಭಾಗ. ಅಭ್ಯರ್ಥಿ ಯಾರೇ ಇರಬಹುದು, ನಾವು ಯಾರಿಗೆ ಟಿಕೆಟ್ ಕೊಟ್ಟಿರಬಹುದು, ನೀವು ವೋಟ್ ಹಾಕಬೇಕಾಗಿರೋದು ನರೇಂದ್ರ ಮೋದಿ ಅವರಿಗೆ. 543 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತಾದ್ರೆ ನೀವು ಅಭ್ಯರ್ಥಿಗಳ ಮುಖ ನೋಡದೆ ನರೇಂದ್ರ ಮೋದಿ ಅವರಿಗೋಸ್ಕರ ವೋಟ್ ಹಾಕಿ ಅನ್ನೋ ಕ್ಯಾಂಪೇನ್ ಅನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ, ಇದು ಮೋದಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಇಡೀ ಎಲೆಕ್ಷನ್ ನ ಕಣ ಕಾಣಿಸ್ತಾ ಇರೋದು. ಪ್ರಚಾರ ಅದರ ಸುತ್ತವೇ ಸುತ್ತಾ ಇದೆ. ನೀವು ಬಿಜೆಪಿ ನಾಯಕರ ಭಾಷಣವನ್ನ ಗಮನಿಸಿದ್ರು ಕೂಡ ಆ ಭಾಷಣದಲ್ಲಿ ಮೇಜರ್ ಆಗಿ ಪ್ರಸ್ತಾಪ ಆಗ್ತಾ ಇರೋದು ಅದೇ ವಿಚಾರ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಬೇಕು. ಈ ಕ್ಷೇತ್ರದ ಸಂಸದರು ಮುಖ್ಯ ಅಲ್ಲ, ಸಂಸದರು ಕೊಡಬಹುದಾದಂತ ಒಂದು ವೋಟ್ ಮುಖ್ಯ ನಾಡಿದ್ದು ಪಾರ್ಲಿಮೆಂಟ್ ಅಲ್ಲಿ. ಸೊ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರಿಗೋಸ್ಕರ ನೀವು ಬಿಜೆಪಿಯನ್ನ ಆಯ್ಕೆ ಮಾಡಿ ಅಥವಾ ನಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅಂತ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಮೋದಿಯವರ ಜನಪ್ರಿಯತೆಯನ್ನೇ ಬಿಜೆಪಿ ನಾಯಕರು ಬಳಸಿಕೊಂಡು ಎಲೆಕ್ಷನ್ ಗೆಲ್ಲುವಂತ ತಂತ್ರಗಾರಿಕೆಯನ್ನ ರೂಪಿಸಿದ್ದಾರೆ. ಇದು ಹೊಸ ತಂತ್ರಗಾರಿಕೆ ಏನಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿ ಬಿಜೆಪಿ ನಾಯಕರು ಇದೇ ಕ್ಯಾಂಪೇನ್ ಅನ್ನ ಮಾಡಿದ್ರು. 543 ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿಯೇ ಅಭ್ಯರ್ಥಿ ಅನ್ನೋ ಪ್ರಚಾರವನ್ನ ಈ ಹಿಂದೆಯೂ ಮಾಡಿದ್ರು. ಈ ಬಾರಿಯೂ ಕೂಡ ಅದ ಕಂಟಿನ್ಯೂ ಆಗಿದೆ. ಅಭ್ಯರ್ಥಿಗಾಗಲ್ಲ, ಮೋದಿಗಾಗಿ ಬಿಜೆಪಿಯನ್ನ ಗೆಲ್ಲಿಸಿ ಅನ್ನೋದು ಓವರ್ ಆಲ್ ಅವರ ಕ್ಯಾಂಪೇನ್ನ ಪ್ರಮುಖ ವಿಚಾರ. 2014ರಲ್ಲಿ ವರ್ಕೌಟ್ ಆಗಿತ್ತು, 19ರಲ್ಲಿ ವರ್ಕೌಟ್ ಆಗ್ಲಿಕ್ಕಿಲ್ಲ ಅಂತ ಭಾವಿಸಲಾಗಿತ್ತು, ಅದು ಆಯ್ತು. 2019ರಲ್ಲೂ ವರ್ಕೌಟ್ ಆಯ್ತು. 2014ರಲ್ಲಿ ಮೋದಿ ಅನ್ನೋದು ಕಲ್ಪನೆ, 19ರಲ್ಲಿ ವಾಸ್ತವ. ಆ ವಾಸ್ತವವನ್ನು ಕೂಡ ಜನ ಒಪ್ಕೊಂಡ್ರು. ಸೊ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಅನ್ನೋದು ಅಥವಾ ಬ್ರ್ಯಾಂಡ್ ನರೇಂದ್ರ ಮೋದಿ ಬಿಜೆಪಿಯ ಪಾಲಿಗೆ ಓಟು ತಂದು ಕೊಡುವಂತ ಅಸ್ತ್ರ ಅನ್ನೋದು ಬಿಜೆಪಿಗೆ ಕ್ಲಿಯರ್ ಆಗಿ ಗೊತ್ತಿದೆ. ಅದೇ ಜನಪ್ರಿಯತೆಯನ್ನ ಬಿಜೆಪಿ ಬಳಸ್ಕೊಳ್ತಾ ಇದೆ ಈ ಬಾರಿಯೂ ಕೂಡ. ಈ ಬಾರಿ ಕಾಂಗ್ರೆಸ್ ಆಕ್ಷೇಪ ಎತ್ತುತ್ತಾ ಇದೆ ಈ ಕ್ಯಾಂಪೇನ್ಗೆ. ಅಲ್ಲ ರೀ, ನೀವು ಕೇಳಬೇಕಾಗಿರೋದು ನಿಮ್ಮ ಅಭ್ಯರ್ಥಿಗೆ ಓಟು, ನರೇಂದ್ರ ಮೋದಿಗೆ ಹೇಗೆ ಕೇಳೋದಕ್ಕೆ ಸಾಧ್ಯ ನೀವು ಓಟು ಅನ್ನೋ ಪ್ರಶ್ನೆಯನ್ನು ಒಂದಿಷ್ಟು ಕಾಂಗ್ರೆಸ್ ನಾಯಕರು ಪ್ರಸ್ತಾಪಿಸ್ತಾ ಇದ್ದಾರೆ. ಎಲೆಕ್ಷನ್ ಕಣದಲ್ಲಿ ಈ ವಿಚಾರ ಪ್ರಸ್ತಾಪ ಆಗ್ತಿದೆ. ಸೊ ಅದರ ಡೀಟೇಲ್ ಅನ್ನು ನೋಡೋಣ. ನಾನು ಮೊದಲಿಗೆ ಕಾಂಗ್ರೆಸ್ನ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಹೇಳಿದೆ. ಒಂದಿಷ್ಟು ಕಾರಣಗಳನ್ನು ಕೊಡ್ತಾರೆ ಅವರು. ಏನು ಕಾರಣ ನೋಡೋಣ, ಆ ಡೀಟೇಲ್ ಕೂಡ ಬರ್ತಾ ಇದೆ. ಕಾಂಗ್ರೆಸ್ನ ನಾಯಕರು ಆಕ್ಷೇಪಕ್ಕೆ ಕಾರಣ, ಬಿಜೆಪಿ ಮೋದಿ ಹೆಸರಲ್ಲಿ ಮತಯಾಚನೆ ಮಾಡ್ತಾ ಇದೆ. ಮಾಡಬೇಕಾಗಿರೋದು ಅಭ್ಯರ್ಥಿಯ ಹೆಸರಲ್ಲಿ ಮತಯಾಚನೆ ಆಗಬೇಕಿತ್ತು, ಪಕ್ಷದ ಹೆಸರಲ್ಲಿ ಆಗಬೇಕಿತ್ತು. ಬಟ್ ಇಲ್ಲಿ ಮೋದಿಯನ್ನೇ ಮುಂದಿಟ್ಟು ಓಟ್ ಕೇಳ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಆಕ್ಷೇಪ. ಅಭ್ಯರ್ಥಿಯ ಹೆಸರು ಗೌಣ, ಮೋದಿಯ ಗುಣಗಾನ, ಇದು ನಡೀತಾ ಇದೆ ಎಲೆಕ್ಷನ್ ಕಣದಲ್ಲಿ. ಮೋದಿ ಹೆಸರಿಗೆ ಮಹತ್ವ ಸಿಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತಾ ಇರೋದು. ಅಭ್ಯರ್ಥಿಯ ಪ್ಲಸ್ ಮೈನಸ್ ಚರ್ಚೆ ಆಗ್ತಾ ಇಲ್ಲ. ಆ ಅಭ್ಯರ್ಥಿ ಸಂಸದರೂ ಆಗಿರೋರು, ಕೆಲವರು ಹಾಲಿ ಸಂಸದರು ಕಣದಲ್ಲಿ ಇದ್ದಾರೆ ಬಹಳ ಜನ. ಸೊ ಅವರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಇಲ್ಲ. ನರೇಂದ್ರ ಮೋದಿ ವಿಚಾರವೇ ಚರ್ಚೆ ಆಗ್ತಾ ಇದೆ, ಚರ್ಚೆ ಅದರ ಸುತ್ತನೇ ಇದೆ ಅನ್ನೋದು. ಮೋದಿ ಪ್ರಧಾನಿಯಾಗೋದಕ್ಕೆ ಆಯ್ಕೆ ಮಾಡಿ ಎಂದಷ್ಟೇ ಪ್ರಚಾರ ಸೀಮಿತವಾಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆಕ್ಷೇಪ ಎತ್ತುತ್ತಾ ಇದ್ದಾರೆ. ಇನ್ನೊಂದು ವ್ಯಾಲಿಡ್ ಆದಂತ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಪ್ರಸ್ತಾಪಿಸ್ತಾ ಇರೋದು ಅದ್ಯಾವುದು? ಈ ದೇಶದ ಪ್ರಜಾಪ್ರಭುತ್ವ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಅಲ್ಲ, ಅಂದ್ರೆ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ಅಲ್ಲ, ಇದು ಸಂಸದೀಯ ವ್ಯವಸ್ಥೆ, ಪಾರ್ಲಿಮೆಂಟರಿ ಡೆಮೋಕ್ರಸಿ. ಇದು ನೀವು ಆಯ್ಕೆ ಮಾಡೋದು ಅಧ್ಯಕ್ಷರನ್ನಲ್ಲ. ಅಮೆರಿಕಾದಲ್ಲಾದ್ರೆ ಡೊನಾಲ್ಡ್ ಟ್ರಂಪ್ಗೆ ಓಟ್ ಕೊಡಿ ಅಥವಾ ಬೈಡನ್ಗೆ ಓಟ್ ಕೊಡಿ, ಇನ್ನೊಬ್ಬರಿಗೆ ಓಟ್ ಕೊಡಿ ಅಂತ ಕೇಳಬಹುದು. ಬಟ್ ಇಲ್ಲಿ ಆ ವ್ಯವಸ್ಥೆನೇ ಇಲ್ಲ. ಇಲ್ಲಿ ವ್ಯವಸ್ಥೆ ಇರೋದು ಸಂಸದರು ಪ್ರಧಾನಿಯನ್ನು ಆಯ್ಕೆ ಮಾಡ್ತಾರೆ. ಬಟ್ ಇದನ್ನ ಬಿಜೆಪಿ ಹೆಂಗ್ ಮಾಡಿದೆ ಕಳೆದ 2 ಎಲೆಕ್ಷನ್ ನಿಂದ ಅಂತಂದ್ರೆ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ ರೂಪದಲ್ಲಿ ಪ್ರಚಾರವನ್ನು ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ಇನ್ನೊಂದು ಆಕ್ಷೇಪ ವ್ಯಕ್ತಪಡಿಸುತ್ತೆ. 2019ರಲ್ಲಿ ಮೋದಿ ಹೆಸರಲ್ಲಿ ಗೆದ್ರಲ್ಲ, ಏನು ಮಾಡಿದ್ರು ರೀ ಅವರು? ಏನು ಮಾಡಿದ್ದಾರೆ ರಾಜ್ಯಕ್ಕೋಸ್ಕರ? ಧ್ವನಿ ಎತ್ತಿದ್ರ ರಾಜ್ಯದ ಪರವಾಗಿ? ಕ್ಷೇತ್ರಕ್ಕಾದ್ರೂ ಏನು ಮಾಡಿದ್ರು? ಒಂದಿಷ್ಟು ಜನ ಮೋದಿ ಹೆಸರಲ್ಲಿ ಗೆದ್ದವರಿಗೆ ಟಿಕೆಟೇ ಕೊಡಲಿಲ್ಲ ನೀವು. ನಳಿನ್ ಕುಮಾರ್ ಕಟೀಲ್, ಈ ಕಡೆ ಪ್ರತಾಪ್ ಸಿಂಹ,
ಇನ್ನೂ ಒಂದಿಷ್ಟು ಜನ ಅನಂತಕುಮಾರ್ ಹೆಗಡೆ ಇವರಿಗೆಲ್ಲ ಟಿಕೆಟೇ ಕೊಡ್ಲಿಲ್ಲ ಅಂದ್ರೆ ನೀವು ವೈಫಲ್ಯವನ್ನು ಒಪ್ಕೊಂಡ್ರಾ? ಈ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಇವತ್ತು DK ಸುರೇಶ್ ಮಾತನಾಡಿದ್ರು ಇದೇ ಧಾಟಿಯಲ್ಲಿ, ನೋಡೋಣ. ಉಸ್ತುವಾರಿಗಿನ್ನ ನಡೀತಾ ಇರೋದು ಚುನಾವಣೆ ಮೋದಿ ವರ್ಸಸ್ ಅದರ್ಸ್. ಇದು ಏನಿದ್ರು ಮೋದಿ ಹೆಸರಿನಲ್ಲಿ ಎಲ್ಲರೂ ಕೂಡ ಮತವನ್ನ ಕೇಳ್ತಾ ಇದ್ದಾರೆ. ನಮ್ಮ ಗುರಿ ಮೋದಿ ಆಡಳಿತವನ್ನ ಸೋಲಿಸಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟ್ ನನಗೆ ಓಟ್ ಹಾಕಿ ಅಂತ ಎಲ್ಲೂ ಕೇಳಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಸರ್ಕಾರದ ವಿರುದ್ಧ, ಮೋದಿ ಆಡಳಿತ ವಿರುದ್ಧ, ಮೋದಿಯ ವಿರುದ್ಧ. ಕಾಂಗ್ರೆಸ್ನ ಆಕ್ಷೇಪ ನೋಡಿದ್ವಿ, ಬಿಜೆಪಿ ನಾಯಕರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಸಮರ್ಥಿಸಿಕೊಳ್ತಾ ಇದ್ದಾರೆ ಅದನ್ನ ಕೂಡ ಒಮ್ಮೆ ನೋಡ್ಬಿಡೋಣ, ಅನಂತರ ಚರ್ಚೆ ಶುರು ಮಾಡೋಣ. ಮೋದಿ ಹೆಸರಲ್ಲಿ ಪ್ರಚಾರ ಮಾಡಿದ್ರೆ ಏನ್ರಿ ತಪ್ಪು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಕೇಳ್ತಾರೆ. ನಮ್ಮ ನಾಯಕರ್ರಿ ಅವರು, ಅವರ ಹೆಸರಲ್ಲಿ ಪ್ರಚಾರ ಮಾಡಿದ್ರೆ ಏನ್ ನಿಮ್ಗೇನು ಸಮಸ್ಯೆ ಅಂತ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಣದಲ್ಲಿ ಬಹಳ ಕಡೆ ಇದ ಪ್ರಸ್ತಾಪ ಆಗಿದೆ. ಇದರ ಜೊತೆಗೆ ನೀವು ಬೇಕಿದ್ರೆ ರಾಹುಲ್ ಗಾಂಧಿ ಹೆಸರಲ್ಲಿ ಪ್ರಚಾರ ಮಾಡ್ರಿ, ನಿಮ್ಮನ್ನು ತಡೆದವ್ರು ಯಾರು ಅಂತ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರನ್ನ ಪ್ರಶ್ನಿಸ್ತಾ ಇದ್ದಾರೆ, ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಮೋದಿ ಜನಪ್ರಿಯತೆಗೆ ಸಾಟಿಯಾಗುವಂತ ನಾಯಕತ್ವ ಕಾಂಗ್ರೆಸ್ನಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಆಕ್ಷೇಪ ಎತ್ತಿರೋದು ಕಾಂಗ್ರೆಸ್ನವರು. ನೀವು ಬೇಕಿದ್ರೆ ನಿಮ್ಮ ಯಾರೆಲ್ಲ ನಾಯಕರ ಹೆಸರಲ್ಲಿ ಓಟ್ ಕೇಳ್ರಿ, ನಾವು ಬೇಡ ಅಂದ್ವಾ ಅನ್ನೋದು ಬಿಜೆಪಿ ನಾಯಕರು ಕೊಡ್ತಾ ಇರುವಂತ ಸಮರ್ಥನೆ. ಮೋದಿ ಕಾರಣಕ್ಕೆ ಅಥವಾ ಮೋದಿ ಹೆಸರಿಗೆ ವಿರೋಧ ಆಕ್ಷೇಪ ವ್ಯಕ್ತಪಡಿಸೋದು ಯಾಕೆ ಅಂತಂದ್ರೆ ಅವರ ಜನಪ್ರಿಯತೆಯನ್ನು ಮ್ಯಾಚ್ ಮಾಡೋದಕ್ಕಾಗ್ತಿಲ್ಲ ಇವರಿಗೆ, ಕಾಂಗ್ರೆಸ್ನವರಿಗೆ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಸಮರ್ಥನೆ. ಇನ್ನೊಂದು ಅವರು ಇತಿಹಾಸಕ್ಕೆ ಹೋಗ್ತಾರೆ, ನಾವು ನರೇಂದ್ರ ಮೋದಿ ಹೆಸರಲ್ಲಿ ಓಟ್ ಕೇಳಿದೀವಿ, ಕರೆಕ್ಟು, ನೀವು ಕೇಳಿಲ್ವಾ? ಇಂದಿರಾ ಗಾಂಧಿ ಅವರ ಜನಪ್ರಿಯತೆಯನ್ನು ಬಳಸ್ಕೊಂಡು ಓಟ್ ಕೇಳಿಲ್ವಾ ನೀವು? ಇಂದಿರಾ ಗಾಂಧಿ ಹೆಸರಲ್ಲೇ ಓಟ್ ಕೇಳಿಲ್ವಾ? ಅಥವಾ ಇಂದಿರಾ ಗಾಂಧಿ ಹೆಸರಲ್ಲಿ ಕರೆಂಟ್ ಕಂಬ ನಿಲ್ಲಿಸಿದ್ರು ಕೂಡ ಗೆಲ್ಲಿಸ್ಕೊಳ್ತೀವಿ ಅಂತ ನೀವು ಹೇಳಿಲ್ವಾ? ಸೊ ನಾವು ಅದನ್ನೇ ಮಾಡ್ತಾ ಇದ್ದೀವಿ, ಏನು ತಪ್ಪು? ಸೊ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಇದಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇರೋದು. ಸೊ ಇದು ಬಿಜೆಪಿಯ ಸಮರ್ಥನೆ. ಸೊ ನಾನು ಆಗ್ಲೇ ಹೇಳಿದೆ, ಬಿಜೆಪಿಯ ಬಹಳಷ್ಟು ಜನ ನಾಯಕರು ಮೋದಿ ಹೆಸರಲ್ಲಿ ಗೆದ್ದವರು ಮಾತನಾಡಿದ್ದಾರೆ, ಮೋದಿನೇ ಕಾರಣ ನಮ್ಮ ಗೆಲುವಿಗೆ ಅಂತ. ಅದರಲ್ಲಿ ರಮೇಶ್ ಜಿಗಜಿಣಗಿ ಅವರು ಕೂಡ ಒಬ್ಬರು ಮಾತನಾಡಿದ್ದಾರೆ. ಅವರು ಮೋದಿ ವಿಚಾರದಲ್ಲಿ ನೋಡೋಣ ಅವ್ರು ಏನು ಮಾತನಾಡಿದ್ರು ಮೋದಿ ವಿಚಾರದಲ್ಲಿ, ಅಥವಾ ಮೋದಿ ಜನಪ್ರಿಯತೆಯ ವಿಚಾರಕ್ಕೆ ಬಂದಾಗ ಯಾಕೆ ಏನು ಅನ್ನೋದಕ್ಕೆ ಬಗ್ಗೆ ಮಾತನಾಡಿದ್ದಾರೆ. ಜಿಗಜಿಣಗಿ ಮಾತನಾಡಿದ್ದನ್ನು ನೋಡೋಣ. 100 ಕರೆ ಹೇಳ್ಯಾರವ ಒಂದು ನಿಮಿಷ ನನ್ನ ಮಕ್ಕಳಿಗೆ ನೋಡಿ ಯಾರು ಓಟ್ ಹಾಕ್ತಾರ? ಮೋದಿಯವರ ಅಭಿವೃದ್ಧಿಯ ಕೆಲಸಗಳನ್ನ ಜಿಲ್ಲೆಯಲ್ಲಿ ನೋಡಿ ಓಟ್ ಹಾಕ್ತಾರ. ತಾಯಿ 1 ಲಕ್ಷ ಕೋಟಿ ರೊಕ್ಕ ಕೊಟ್ಟಾರ ಅಭಿವೃದ್ಧಿಗೆ, ಅವ್ರ ಮಕ್ಕ ನೋಡಿ ಓಟ್ ಹಾಕ್ತಾರ, ನನ್ನ ಮಕ್ಕ ನೋಡಿ ಓಟ್ ಹಾಕ್ತಾರೆ. 100 ಕರೆ ಹೇಳ್ಯಾರವ ಒಂದು ನಿಮಿಷ ನನ್ನ ಮಕ್ಕಳಿಗೆ ನೋಡಿ ಯಾರು ಓಟ್ ಹಾಕ್ತಾರ? ಮೋದಿಯವರ ಅಭಿವೃದ್ಧಿಯ ಕೆಲಸಗಳನ್ನ ಜಿಲ್ಲೆಯಲ್ಲಿ ನೋಡಿ ಓಟ್ ಹಾಕ್ತಾರ. ತಾಯಿ 1 ಲಕ್ಷ ಕೋಟಿ ರೊಕ್ಕ ಕೊಟ್ಟಾರ ಅಭಿವೃದ್ಧಿಗೆ, ಅವ್ರ ಮಕ್ಕ ನೋಡಿ ಓಟ್ ಹಾಕ್ತಾರ, ನನ್ನ ಮಕ್ಕ ನೋಡಿ ಓಟ್ ಹಾಕ್ತಾರ. ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡ್ರು ಜೊತೆಗಿದ್ದಾರೆ. ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಕಡೆಯಿಂದ MG ಮಹೇಶ್, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜು ಗೌಡ್ರು, ಜಾತ್ಯತೀತ ಜನತಾದಳದಿಂದ, ನಮಸ್ಕಾರ ಸರ್. ನಾನು ನಟರಾಜ್ ಗೌಡ್ರಿಂದ ಸ್ಟಾರ್ಟ್ ಮಾಡಬೇಕು. ಬಹುಶಃ ಈ ಪ್ರಶ್ನೆಯನ್ನು ರೈಸ್ ಮಾಡಿದವ್ರು ನೀವೇ, ಅಥವಾ ಆಕ್ಷೇಪ ಅಥವಾ ವ್ಯಂಗ್ಯ ಆಡಿದವ್ರು ನೀವೇ. ಮೋದಿ ಹೆಸರಲ್ಲಿ ಓಟ್ ಕೇಳ್ತಾರೆ. ಇದು ಹೆಂಗಾಯ್ತು ಅಂತಂದ್ರೆ, ನಾನೊಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀನಿ, ಆ ಪ್ರಾಡಕ್ಟು ಜನರಿಗೆ ಇಷ್ಟ ಆಗ್ತಾ ಇಲ್ಲ, ಪದೇ ಪದೇ ಲಾಂಚ್ ಮಾಡಿದೆ, ಜನ ಒಪ್ಕೊಳ್ತಾ ಇಲ್ಲ, ಜನ ಸ್ವೀಕರಿಸ್ತಾ ಇಲ್ಲ. ಪಕ್ಕದ ಕಂಪನಿಯವರು ಒಂದು ಪ್ರಾಡಕ್ಟನ್ನು ಕಳೆದ 10 ವರ್ಷದಿಂದ ಸೇಲ್ ಮಾಡ್ತಾ ಇದ್ದಾರೆ, ಸೇಲ್ ಆಗ್ತಾ ಇದೆ, ಜನ ಒಪ್ಕೊಳ್ತಾ ಇದ್ದಾರೆ. ನೀವು ಹೊಟ್ಟೆ ಕಿಚ್ಚಲ್ಲಿ ಮಾತನಾಡ್ತಾ ಇರೋದು, ಈಗ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚಿನಲ್ಲಿ ಈ ಮಾತುಗಳನ್ನ ಆಡ್ತಾ ಇದ್ದೀರಿ. ಹಂಗೆ ಅನ್ಸೋದಿಲ್ವಾ ಈ ಮಾತುಗಳನ್ನು ಕೇಳ್ತಾ ಇದ್ರೆ? ಇಲ್ಲ, ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರಾಡಕ್ಟ್ ಅನ್ಕೊಳ್ಳೋದಿಲ್ಲ. ನಾನು ಅವರು ದೇಶದ ಪ್ರಧಾನಮಂತ್ರಿಗಳು, ನಾನು ಪ್ರಾಡಕ್ಟ್ ಅಂತ ಹೇಳೂ ಇಲ್ಲ. ಅವರು ಪ್ರಾಡಕ್ಟ್ ಅಲ್ಲ, ನಿಮ್ಮ ಉಪಮೇಯ ಹಂಗೆ ಇತ್ತು. ನಾನು ಹೋಲಿಕೆ ಮಾಡಿದೆ, ಅಂತ ಕೇಳಿದೆ. ಅದಕ್ಕೆ ರೂಪಕಾಲಂಕಾರ ಅಂತಾರೆ. ನೀವು ಹೋಲಿಕೆ ಮಾಡಿದ್ದಕ್ಕೆ ಕನ್ನಡದಲ್ಲಿ ರೂಪಕಾಲಂಕಾರ ಅಂತಾರೆ. ನೀವು ಹೋಲಿಕೆ ಮಾಡಿದ್ರೆ ಅದು ನೇರವಾಗಿ ನರೇಂದ್ರ ಮೋದಿನೇ ತೋರಿಸ್ತದೆ. ನರೇಂದ್ರ ಮೋದಿ ಅವರು ಪ್ರಾಡಕ್ಟ್ ಅಲ್ಲ. ಇನ್ನೊಂದು ಹೋಲಿಕೆನೂ ಮಾಡಿದೆ, ಅದು ಯಾರಂತ ಅದು ನೀವು ಬೇರೆ ಯಾರನ್ನಾರು ಹೇಳ್ಬೋದು, ನೀವು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಬೋದು, ಅವರು ಪ್ರಾಡಕ್ಟ್ ಅಲ್ಲ. ಅವರು ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. 543 ಸಂಸದರನ್ನ ಆಯ್ಕೆ ಮಾಡುತ್ತೆ. ನೀವೇ ಹೇಳ್ದಂಗೆ ಪ್ರಜಾಪ್ರಭುತ್ವ ಇದು. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ 543 ಜನ ಸಂಸದರು ಆಯ್ಕೆ ಆಗ್ತಾರೆ. ಅವರು ತಮ್ಮ ನಾಯಕನನ್ನು ಆಯ್ಕೆ ಮಾಡ್ಕೊಂಡು ಪ್ರಧಾನಮಂತ್ರಿ ಮಾಡ್ತಾರೆ. ಇಲ್ಲಿ ನಾವು ಅಧ್ಯಕ್ಷೀಯ ಮಾದರಿಯ ಚುನಾವಣೆ ಇಲ್ಲ, 2 ಪಕ್ಷಗಳ ಡೆಮಾಕ್ರಸಿ ಅಲ್ಲ ಇದು. ರಿಪಬ್ಲಿಕನ್ ಡೆಮಾಕ್ರೆಟಿಕ್ ಆ ಥರ ಇಲ್ಲ. ಇಲ್ಲಿ ಮಲ್ಟಿಪಾರ್ಟಿ ಡೆಮಾಕ್ರಸಿ. ನಾವಿಲ್ಲಿ ಇಂಡಿಯಾ ಮೈತ್ರಿಕೂಟ ಅಂತ ಮಾಡ್ಕೊಂಡಿದ್ವಿ, 28 ಪಕ್ಷಗಳದ್ದು. ಅವರು 30ಕ್ಕೂ ಹೆಚ್ಚು ಪಕ್ಷಗಳದ್ದು
NDA ಮೈತ್ರಿಕೂಟ ಅಂತ ಮಾಡ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ಪ್ರಧಾನಮಂತ್ರಿಗಳು ಆಗ್ಬೋದು. ಪ್ರಧಾನಮಂತ್ರಿಗಳ ನಂತರ ಅವರು ಘೋಷಣೆ ಮಾಡಿರ್ಬೋದು, ಇವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರ್ಬೋದು. ಆದರೆ ಚುನಾವಣೆಗೆ ಹೋಗ್ಬೇಕಾದ್ರೆ ಯಾರು ತಮ್ಮ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅವರು ತಮ್ಮ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಇದ್ದಾರಾ, ಅವರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ದಾರಾ, ಅವರ ಸಮಸ್ಯೆಗಳನ್ನ ಆಲಿಸಿ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರಾ, ಅದು ಬಹಳ ಮುಖ್ಯ. ಕಳೆದ 5 ವರ್ಷಗಳಲ್ಲಿ ಬಿಜೆಪಿಯ 4 ಸಂಸದರು ಒಂದೇ ಒಂದು ಬಾರಿ ಕೂಡ ಬಾಯಿ ಬಿಟ್ಟಿಲ್ಲ. ಸಂಸತ್ತಲ್ಲಿ ಒಂದೇ ಒಂದು ಬಾರಿ ಕೂಡ ಬಾಯಿ ಬಿಟ್ಟಿಲ್ಲ. ಯಾಕೆ? ಅವರ ಕ್ಷೇತ್ರದ ಸಮಸ್ಯೆ ಇಲ್ವಾ? ರಾಜ್ಯದ ಸಮಸ್ಯೆ ಇಲ್ವಾ? ರಾಜ್ಯದ ಸಮಸ್ಯೆ ಪರವಾಗ ನೋಡಿ, ಪಕ್ಷಗಳು ಯಾವ್ದಾದ್ರು ಇರಲಿ, ರಾಜ್ಯಗಳು ಸರ್ಕಾರಗಳು ಯಾವ್ದಾದ್ರು ಬರಲಿ, ಆದರೆ ರಾಜ್ಯದ ಹಿತ ಅಂತ ಬಂದಾಗ 28 ಸಂಸದರಿದಾರಲ್ಲ, ಎಲ್ಲರೂ ಒಂದೇ ಧ್ವನಿಯಲ್ಲಿರಬೇಕು. ಈಗ ಮೋದಿ ಹೆಸರಲ್ಲಿ ಓಟ್ ಕೇಳಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್? ನಿಮ್ಗೆ ಅದನ್ನ ಮ್ಯಾಚ್ ಮಾಡಕ್ಕಾಗಲ್ಲ ಅಂತ ಭಯನ? ನೋಡ್ರಿ, ಮೋದಿ ಹೆಸರು ಕೇಳ್ಕೊಳ್ಳಿ. ಯಾಕಂದ್ರೆ ಇವ್ರು ನೋಡಿ, ಮೋದಿ ಅವ್ರು ಬಂದಾಗ್ಲೂ ಕೂಡ 2014ರಲ್ಲಿ ಮೋದಿ ಅವರು ಒಂದು ಭ್ರಮೆ, ಒಂದು ಕನಸು, ಒಂದು ಭರವಸೆ, ಅದು ಬಂದು ಟೊಳ್ಳಾಯ್ತು. ಏನು ವೈಬ್ರೆಂಟ್ ಗುಜರಾತ್? ಟೊಳ್ಳಾದ್ರೆ 2019ರಲ್ಲಿ ವೈಬ್ರೆಂಟ್ ಗುಜರಾತ್ ಎಲ್ಲಿ ಬಂತು? ಗುಜರಾತ್ ಮಾಡೆಲ್ ಎಲ್ಲಿದೆ? ಗುಜರಾತ್ ಮಾಡೆಲ್ ಎಲ್ಲಿದೆ? ಗುಜರಾತ್ ಮಾಡೆಲ್ ಇವತ್ತು ಕರ್ನಾಟಕದ ಮಾಡೆಲ್ ನ ಇಡೀ ದೇಶ ಮೆಚ್ಚುತ್ತಾ ಇದೆ. 2019ರಲ್ಲಿ ಚುನಾವಣೆ ಆದದ್ದು ಅಭಿವೃದ್ಧಿ ಮೇಲಲ್ಲ, ಆದ್ರೆ ಈ ಬಾರಿ ಚುನಾವಣೆ ಆಗ್ತಾ ಇರೋದು ಗ್ಯಾರಂಟಿ ಯೋಜನೆಗಳ ಮೇಲೆ, ಅಭಿವೃದ್ಧಿ ಮೇಲೆ. MG ಮಹೇಶ್ವರ ಜಿಗಜಿಣಗಿ ಅವರು ಮಾತನಾಡಿದ್ದನ್ನು ಗಮನಿಸಿದ್ರೆ, ನನ್ನ ಮೂತಿ ನೋಡಿ ಯಾರಿಗೆ ಓಟ್ ಹಾಕ್ತಾರೆ? ನರೇಂದ್ರ ಮೋದಿ ಅವರಿಗೋಸ್ಕರ ಜನ ಓಟ್ ಹಾಕ್ತಾರೆ. ಇದೊಬ್ರು ಸಂಸದರು, ರಾಜ್ಯದ ಹಿರಿಯ ರಾಜಕೀಯ ನಾಯಕರ ಪೈಕಿ ಒಬ್ರು, 6 ಸಲ MP ಆದವರು, ಮೋದಿ ಬರೋದಕ್ಕಿಂತ ಮೊದಲೇ MP ಅವರು. ಸೊ ಅಂತವ್ರು ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಕೊಂಡೋಗಿ ನಿಲ್ಸಿದ್ದೀರಿ ನೀವು? ಎಲ್ಲಿಗೆ ನಾವೇನು ಕೊಂಡೋಗಿದ್ದಲ್ಲ. ನೋಡಿ, ನಿಮ್ಗೊಂದು ವಿಷಯ ತಿಳಿಸ್ತೇನೆ. ಏನಂದರೆ, ಈ 2 ಪ್ರಶ್ನೆಗಳು ಜನಗಳ ಮುಂದೆ ಇರೋದು. ಒಬ್ಬ ಪ್ರೂವನ್ ಲೀಡರು, ಒಂದು ಫೇಲ್ಡ್ ಲೀಡರು, ಇಲ್ಲಿ ಚರ್ಚೆಯ ಭಾಗವಾಗಿರುವಂಥದ್ದು. ನೀವು ಹೇಳ್ದಂಗೆ ಬರೀ ಮೋದಿ ಕೇಂದ್ರೀಕೃತ ಅಂತ ಕೂಡ ನಾನು ಒಪ್ಪೋದಿಲ್ಲ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ BJP, 18 ಕೋಟಿ ಸದಸ್ಯರು ಇರ್ತಕ್ಕಂಥ ರಾಜಕೀಯ ಪಾರ್ಟಿ. ನಾವು ಮಾತನಾಡಬೇಕಾದಾಗ ಅದರ ಅಗಾಧತೆಯ ಬಗ್ಗೆನೂ ಮಾತನಾಡಬೇಕು. 180 ಬಿಲಿಯನ್ ಸದಸ್ಯರು ಇರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ. ಅರ್ಥ ಆಯ್ತಾ? 13 ರಾಜ್ಯಗಳಲ್ಲಿ ಸ್ವಂತ, ಮಿಕ್ಕ ಸಹಾಯಕತೆ ಹೊತ್ತು 18 ರಾಜ್ಯಗಳಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಇಡೀ ವಿಸ್ತಾರ ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ಅರ್ಥ ಆಯ್ತಾ? ಜಗತ್ತಿನ ಇತ್ತೀಚಿನ ದಿನಗಳಲ್ಲಿ ಒಂದು ಅಧ್ಯಯನ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಕಳೆದ 50 ವರ್ಷಗಳಲ್ಲಿ ಜಗತ್ತಿನ ಯಾವುದಾದ್ರು ಒಬ್ಬ ನಾಯಕತ್ವ ಪುನಃ ಆಯ್ಕೆ ಆಗಬೇಕು ಅಂತಂತಂದರೆ, ಒಂದು ಕನ್ನಡದ ಒಂದು ಮಾತಿದೆ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ. ಬಾವಿ ತೋಡಿದ ಮೇಲೆ ಏನಿರಬೇಕು? ನೀರಿರಬೇಕು. ಮಾಡಿದ ಕೆಲಸ ಒಳ್ಳೇದಿದ್ಮೇಲೆ ಜನ ಬೆಂಬಲ ಕೊಡಬೇಕು. ಇಡೀ ಜಗತ್ತಿನಲ್ಲಿ ಯಾವ್ದಾದ್ರು ಒಬ್ಬ ನಾಯಕರಿಗೆ ಅಲ್ಲ ಮಾಡಬೇಕು. ನಿಮ್ಮ ಮಧ್ಯ ಮಾತಾಡ, ಒಂದು ನಿಮಿಷ. ಕಾಂಗ್ರೆಸ್ನ ಆಕ್ಷೇಪ ಇರೋದು ಇಷ್ಟೇ. ಏನು? ಒಂದು ಕ್ಷೇತ್ರದ ಅಭ್ಯರ್ಥಿಯ ವಿಚಾರ ಚರ್ಚೆ ಆಗಬೇಕು, ಆತನ ಸಾಧಕ ಬಾಧಕ ಪ್ಲಸ್ ಮೈನಸ್ ಚರ್ಚೆ ಆಗಬೇಕು. ನರೇಂದ್ರ ಮೋದಿಗೋಸ್ಕರ ನೀವು ಈತನಿಗೆ ವೋಟ್ ಹಾಕಿ ಅಂತ ನನಗೆ ಕಾಂಗ್ರೆಸ್ನವ್ರು ಏನ್ ಅನ್ಕೋತಾರೆ, ಅವ್ರೇನ್ ಬೇಜಾರು ಮಾಡ್ಕೋತಾರೆ, ಅವರ ಹೊಟ್ಟೆ ನೋವು ನನಗೆ ಅಗತ್ಯ ಇಲ್ಲ. ನನ್ನ ದೇಶ ಚಂದಿರಬೇಕು, ನನ್ನ ದೇಶ ಜಗತ್ತಿನಲ್ಲಿ ಶ್ರೇಷ್ಠ ದೇಶವನ್ನಾಗಬೇಕು. ಅವರು 100 ಹೇಳಿ ನಮಗೆ, ನನ್ನ ಪಾರ್ಟಿಯ, ನನ್ನ ರಾಜಕೀಯ ತಂತ್ರಗಾರಿಕೆ, ನನ್ನ ನಾಯಕತ್ವ ಪ್ರೂವನ್ ಇದೆ. ಅದ್ರ ಆಧಾರದ ಮೇಲೆ ಜನ ಒಪ್ಪಿಗೆ ಇದ್ದಾರೆ. ಎಲ್ಲಿ ತನಕ ಜನ ಮೋದಿ ಹೆಸರಲ್ಲಿ ಯಾರೋ ಎಂಕಸಿನ ನನಗೆ ವೋಟ್ ಹಾಕಿ ಅಂತ ನೀವು ಕೇಳ್ತೀರಿ ಅಂತ 100 ವ್ಯಾಖ್ಯಾನ ಮಾಡಿ. ನಾನು ಹೇಳಿದ್ಮೇಲೆ 18 ಕೋಟಿ ಸದಸ್ಯರು ಇರತಕ್ಕಂಥ ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ನಿಮ್ಗೆ ನೀವು ಮಾತನಾಡಬೇಕಾದ್ರೂ ನೀವು ಸ್ವಲ್ಪ ವಿವೇಕದಿಂದ ಮಾತನಾಡಬೇಕು. ಯಾರು ಮಾತನಾಡೋದಂತಾರೋ ತಮಾಷೆ ಇಲ್ಲ. ನಮ್ಗೆ ಯಾವುದು ಬೇಸ್ ಇಲ್ಲದೆ ನಾವು ಮಾಡ್ತಿರೋದಂತಲ್ಲ. ಯಾಕೆ ಸುಮ್ಮನೆ 18 ಕೋಟಿ ನಿಮ್ಮ ಸಂಸದರು ಮಾತನಾಡಬೇಕು. ಅಲ್ಲಲ್ಲ, ನಾನು ನಿಮ್ಮ ಸಂಸದರು ಮಾತನಾಡಬೇಕು. ನೋಡಿ, ಪ್ರತಿಯೊಬ್ಬ ಸಂಸದರಿಗೂ, ಪ್ರತಿಯೊಬ್ಬ ನಾಗರಿಕರಿಗೂ ಅವ್ರದೇ ಆದಂತ ಅಭಿಪ್ರಾಯ ಇದೆ, ಅದನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ಒಂದ್ ಕಾಲ ಇತ್ತು, ಇಂದಿರಾ ಅಂದ್ರೆ ಇಂಡಿಯಾ ಅಂತ ಹೇಳ್ತಿದ್ರು. ಇಂದಿರಾ ಅಂದ್ರೆ ಇಂಡಿಯಾ ಅಂತ ಹೇಳ್ತಿದ್ರು. ನೋಡಿ, ಇವತ್ತು ಯುಗಾದಿ, ಈ ಯುಗದ ಒಂದು ಟರ್ನಿಂಗ್ ಪಾಯಿಂಟ್. ಈ ಯುಗದ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ವಿಚಾರಧಾರೆ, ನಮ್ಮ ವೈಚಾರಿಕ ನೆಲೆಗಟ್ಟು ಅದು ಜಗತ್ತು ಒಪ್ಕೊಳ್ಳುವಂತ ದಿನ ಬರ್ತಾ ಇದೆ. ಇವತ್ತು ಅದಕ್ಕೆ ಬೆಲೆ ಸಿಗ್ತಿರ್ತಕ್ಕಂಥದ್ದು. ಮೋದಿ ಅದರ ಒಬ್ರು ರಾಯಭಾರಿಯ ಕೆಲಸ ಮಾಡ್ತಾ ಇದ್ದಾರೆ. ಗೆಲ್ತಾ ನಮ್ಮ ವಿಚಾರ. ಬಿಜೆಪಿ ನಮ್ಮ ಸನಾತನ ಜಗತ್ತು ಒಪ್ಪುವಂತದ್ದು ಇವತ್ತು ಆಗ್ತಾ ಇದೆ. ಅದನ್ನ ಮೋದಿ ಅವರು ಮಾಡ್ತಾ ಇರೋ. ಒಂದ್ ನಿಮಿಷ ರಾಜುಗೌಡ್ರೆ, ಆಶ್ಚರ್ಯ ಅನ್ಸೋದು ಯಾವುದು ಅಂತಂದ್ರೆ, ಬಿಜೆಪಿಯವರು ಮೋದಿಗೋಸ್ಕರ ವೋಟ್ ಕೊಡಿ ಅಂತ ಕೇಳೋದ್ರಲ್ಲ, ಅವರು ನಮ್ಮ ನಾಯಕ ನಾವು ಕೇಳ್ತೀವಿ, ಓಕೆ.
ನಿಮ್ಮ ಪರಿಸ್ಥಿತಿನೂ ಹಂಗೆ ಆಗ್ಬಿಟ್ಟಿದೆಯಲ್ಲ. ದೇವೇಗೌಡರು ಸಮೇತ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿಗೋಸ್ಕರ ಓಟ್ ಕೊಡಿ ಅಂತ ಕೇಳಿದ್ರೆ ಇದರ ಅರ್ಥ ಏನು? ಅದೇ ಲೋಕಲ್ ಲೀಡರ್ಶಿಪ್ ಅಥವಾ ಕ್ಷೇತ್ರದ ಅಭ್ಯರ್ಥಿ ಇದು ಮ್ಯಾಟರೇ ಅಲ್ಲ ಅಂತ ಆದ್ರೆ ಬಹಳ ವಿಚಿತ್ರ ಅನ್ಸುತ್ತೆ. ಇದು ಇತಿಹಾಸನ ಒಂದ್ಸತಿ ನಾವು ತಿರುಗಿಸ್ತಾ ಹೋದಂಥ ಸಂದರ್ಭದಲ್ಲಿ ಇತಿಹಾಸದ ಕಥೆಗಳು ಸಾವಿರಾರು ವರ್ಷಗಳಿಂದ ಓದ್ಕೊಂಬಂದಿದ್ದೀವಿ. ಯಾವುದೋ ಒಂದು ದೊಡ್ಡ ಇನ್ವೇಡ್ ಆಯಿತು ಅಂದಾಗ ಪುಲಿಕೇಶಿ ಹೆಸರು ಹೇಳ್ತೀವಿ, ವಿಕ್ರಮಾದಿತ್ಯನ ಹೆಸರು ಹೇಳ್ತೀವಿ, ಅಲ್ಲಿಂದ ಆಚೆಗೆ ಅಮೋಘ ವರ್ಷನ ನೃಪತುಂಗನ ಹೆಸರು ಹೇಳ್ತೀವಿ. ಯಾಕೆ? ಇಟ್ಸ್ ಎ ಲೀಡರ್ಶಿಪ್. ಸೈನ್ಯದಲ್ಲಿರೋರ ಹೆಸರೆಲ್ಲ ಹೇಳಲ್ಲ, ಸಾವಿರಾರು ನೂರಾರು ಕೋಟಿ ಜನಸಂಖ್ಯೆ. ಲೆಟ್ ಮಿ ಫಿನಿಶ್. ಅಂದ್ರೆ ಲೀಡರ್ಶಿಪ್, ನಾನು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಲೀಡರ್ಶಿಪ್. ಅಲ್ಲಿಂದ ಆಚೆಗೆ ಭಾರತದ ಸ್ವತಂತ್ರದ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಗಾಂಧೀಜಿಯವ್ರ ಹೆಸರನ್ನು ತಗೊಂತೀವಿ, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಹೆಸರು ತಗೋತೀವಿ. ಇಟ್ಸ್ ಕಾಲ್ಡ್ ಲೀಡರ್ಶಿಪ್. ಒಂದು ಟೀಮನ್ನು ಮುನ್ನಡೆಸೋಕ್ಕೆ ಒಬ್ಬ ಕ್ಯಾಪ್ಟನ್ ಅಂತ ಇರ್ತಾನೆ. ಆ ಕ್ಯಾಪ್ಟನ್ ಹೆಸರನ್ನ ಬಳಸ್ಕೊಂಡು ಆ ಟೀಮ್ ಮುಂದೆ ಹೋಗ್ತಾ ಇದೆ ಅಂದಾಗ, ಈಗ ನಮ್ಮ ಪಕ್ಷದಲ್ಲಿದ್ದಾಗ ನಾವು ರಾಜ್ಯದಲ್ಲಿ ಬಂದಾಗ ಕುಮಾರಸ್ವಾಮಿ ಅವರ ಹೆಸರನ್ನ ಮುನ್ನೆಲೆಗೆ ತರ್ತಿದ್ದೋ, ದೇವೇಗೌಡರ ಹೆಸರನ್ನ ಮುನ್ನೆಲೆಗೆ ತರ್ತಿದ್ದೋ, ಅವ್ರು ಮಾಡಿದಂಥ ಕಾರ್ಯಗಳನ್ನ ಮುನ್ನೆಲೆಗೆ ತಂದು ಇಟ್ಕೊಂಡು ಹೋಗ್ತಾ ಇದ್ದೋ. ನಾವು NDA ಒಂದು ಭಾಗ ಆಗಿದ್ದೀವಿ. ಇವತ್ತು 30 ಪಕ್ಷಗಳು ಅವರ ಅಂಗಪಕ್ಷಗಳಾಗಿದ್ದೀವಿ. ಅಂಗಪಕ್ಷ ಆದಂಥ ಸಂದರ್ಭದಲ್ಲಿ ನಮಗೊಬ್ಬ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನ್ನೋ ಒಂದು ಫೇಸ್ ಇದೆ. ಆ ಫೇಸನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಇವರು ಇಲ್ಲಿವರೆಗೂ ಕಳೆದ ಎಲೆಕ್ಷನ್ನಲ್ಲಿ ಇವರು ರಾಹುಲ್ ಗಾಂಧಿ ಹೆಸರನ್ನ ಫೇಸ್ನ ಎಕ್ಸ್ಪ್ರೆಸ್ ಮಾಡಿದ್ರು, ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ, ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ. ಅದು ಈ ಬಾರಿ ಯಾಕೆ ಮಾಡಲಿಲ್ಲ? ಆದ್ರಿಂದ ರಾಜೀವ್ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರು ಸತ್ತಂತ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವ್ರನ್ನ ಕರ್ಕೊಂಬರ್ತಾರೆ. 400 ಸೀಟನ್ನ ಇಡೀ ದೇಶದಾದ್ಯಂತ ಗೆದ್ಕೊಂಬರ್ತಾರೆ. ಆ 400 ಸೀಟ್ ಗೆದ್ದಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿನ ಪ್ರಧಾನಿ ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ಯಾಕೆ? ಅವತ್ತಿರ್ಲಿಲ್ವಾ ಇವ್ರಿಗೆ? ಅವತ್ತಿಲ್ದೇ ಇರೋ ಚಿಂತನೆ ಇವತ್ತು ಬರ್ತಾ ಇದೆ. ಯಾಕೆ? ಸೋಲಿನ ಭಯ, ಹತಾಶ, ಆ ಮನಸ್ಥಿತಿಗೆ ಬಿದ್ದಂತ ಸಂದರ್ಭದಲ್ಲಿ ಮನುಷ್ಯ ಹುಡುಕ್ತಾನೆ, 108 ಹುಡುಕ್ತಾನೆ. ಅಷ್ಟೇ. ಒಂದು, ಇದು ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಅಲ್ಲ. ಮತ್ತೊಂದು, ನಮ್ಮ ನಾಯಕನ ಜನಪ್ರಿಯತೆಯನ್ನು ಬಳಸ್ಕೊಂಡು ಓಟ್ ಕೇಳಿದ್ರೆ ತಪ್ಪೇನು ಅನ್ನುವಂಥ ಪ್ರಶ್ನೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ನೋಡಿ, ಇದು ಹೊಸ ವಿಚಾರ ಏನೂ ಅಲ್ಲ. ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷ ಚುನಾವಣೆಗೆ ಹೋದಾಗ ಅದು ಏನಂದರೆ, ಅಲ್ಲಿ ಜನಾದೇಶ ಯಾವುದಕ್ಕೆ ಅಂದರೆ ಆ ಸರ್ಕಾರದ, ಆ ಪಕ್ಷ ನಡೆಸಿದಂತಹ ಸರ್ಕಾರದ ಇದು ಪರ್ಫಾರ್ಮೆನ್ಸು. ಆ ಪರ್ಫಾರ್ಮೆನ್ಸ್ ಯಾವುದಕ್ಕೆ ಅಂದರೆ ಹೇಗೆ ಅಂದರೆ ಆ ಸರ್ಕಾರಕ್ಕೆ ಕೊಟ್ಟಂತಹ ನಾಯಕತ್ವ. ಉದಾಹರಣೆಗೆ 2004ರಲ್ಲಿ UPA 1 ಬರುತ್ತಲ್ಲ, ಅದಾದಮೇಲೆ UPA 2 ಅಂತ ಬರೋದಕ್ಕೆ ಮುಂಚೆ 2009ರಲ್ಲಿ ಚುನಾವಣೆ ನಡೀತಲ್ಲ, ಅದು ಯಾರ ನಾಯಕತ್ವದಲ್ಲಿ ನಡೀತು ಅಂದರೆ ಮನಮೋಹನ್ ಸಿಂಗ್ ಅವರ. ಯಾಕೆ ಅಂತಂದರೆ 2004ರಿಂದ 2009ವರೆಗೂ UPA 1 ಸಾಧನೆ ಚೆನ್ನಾಗಿತ್ತು ಅಂತ ಕಾಂಗ್ರೆಸ್ ಕ್ಲೈಮು. ಅದಕ್ಕೇನು ಮಾಡಿದ್ರು, ಮನಮೋಹನ್ ಸಿಂಗ್ ಸರ್ಕಾರದ ಒಂದು ಸಾಧನೆಗೆ ಸಿಗಬೇಕಾದಂಥ ಜನಾದೇಶ, ಅದಕ್ಕೋಸ್ಕರನೇ ಕೇಳಿದ್ರು ಅವರು. ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲೇ ಅವರು ಏನೋ ಎಲೆಕ್ಷನ್ಗೆ ಹೋಗಿದ್ದು. 2004ರಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಹೋದರು. ಸೋನಿಯಾ ಗಾಂಧಿ ಅವ್ರನ್ನ ಅವರು ಪ್ರೈಮ್ ಮಿನಿಸ್ಟರ್ ಅಂತ ಪ್ರೊಜೆಕ್ಟ್ ಮಾಡಲಿಲ್ಲ. ಆದರೆ 2009 ಎಲೆಕ್ಷನ್ನಲ್ಲಿ ಮುಂದಕ್ಕೆ UPA ಬಂದರೆ ಮನಮೋಹನ್ ಸಿಂಗ್ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋದು ಇದಿತ್ತು. ಅವರು ಘೋಷಣೆ ಮಾಡಿದರು, ಪ್ರಚಲಿತ ಅಲ್ಲ, ಮಾಡಿದ್ರು. ಅದು ಯಾಕೆ ಅಂದರೆ ಆಮೇಲೆ 2009ರಲ್ಲಿ UPA 1 ಸರ್ಕಾರಕ್ಕೆ ಬರುತ್ತೆ. ಅವಾಗ ಸಿಂಗ್ ಇಸ್ ಕಿಂಗ್ ಅಂತ ಆಯಿತು. ಓಕೆ, ಅದನ್ನು ನಾವು ಒಪ್ಕೊಂಡಿದ್ದೀವಿ, ಇಲ್ಲ ಅಂತ. ಜನಾದೇಶ ಮುಖ್ಯ. ಆಮೇಲೆ 2014 ಅಂತ ಬಂದಾಗ ಏನು ಮಾಡಿದ್ರು, ಮೊದಲನೇ ಸಾರಿಗೆ BJP ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿದ್ದರು ಮೋದಿ ಅವರು. ಆವಾಗ ವೈಬ್ರೆಂಟ್ ಗುಜರಾತ್ ಅಂತ ಮಾಡಿ ಗುಜರಾತ್ ಮಾಡೆಲ್ ಅನ್ನೋದನ್ನು ಒಂದು ದೇಶಕ್ಕೆ ಕೊಟ್ಟಿದ್ದರು. ಅದಕ್ಕೆ 2014 ಎಲೆಕ್ಷನ್ಗೆ ಮುಂಚೆ ಏನು ಮಾಡಿದ್ರು, ಅವ್ರನ್ನ ಏಕ್ದಮ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಮಾಡಲಿಲ್ಲ. ಫಸ್ಟು ಕೋಆರ್ಡಿನೇಷನ್ ಅಂದರೆ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಮಾಡಿದ್ರು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಅಂತ ಅವ್ರನ್ನ ಫೇಸ್ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಆಮೇಲೆ 2014ನಲ್ಲಿ ಅದಕ್ಕೆ ಮ್ಯಾಂಡೇಟ್ ಸಿಕ್ತು. ಈ ಕಾಂಗ್ರೆಸ್ ಏನು ಹೇಳುತ್ತೆ ಅಂದರೆ, ಒಂದೊಂದು ಸಾರಿ ಅದೆಲ್ಲ ಅವರವರ, ಯಾಕಂದರೆ ಇದು ತಪ್ಪು ಸರಿ ಪ್ರಶ್ನೆ ಬರೋದಿಲ್ಲ. ಕಾಂಗ್ರೆಸ್ ಒಂದು ಹಂತದಲ್ಲಿ ಏನು ಮಾಡ್ತು, ನಾವು ಇಲ್ಲಿ ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಇದನ್ನು ಫೇಸನ್ನು, ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಲ್ಲ ಅಂತ ಕೆಲವೊಂದು ಕಡೆ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ 2013 to 18 ಸಿದ್ದರಾಮಯ್ಯ ಅವರ ಒಂದು ಆಡಳಿತ ನಡೀತಲ್ಲ, ಅದಕ್ಕೆ ಮುಂಚೆ 2013 ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಹೋಗಿದ್ದು. ಯಾಕೆಂದರೆ ಅವರು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾರೆ. ಪಾದಯಾತ್ರೆ ಮಾಡಿದ ಮೇಲೆ ಸಿದ್ದರಾಮಯ್ಯ ಅವರೇ ಅವ್ರಿಗೆ ಮುಖ, ಅದರಿಂದನೇ ಅವ್ರು ಗೆದ್ದಿದ್ದು ಕೂಡ. ಆಮೇಲೆ ಅವರು ಚೀಫ್ ಮಿನಿಸ್ಟರ್, ನೀವು ವೋಟ್ ಹಾಕಿದ್ರೆ ಸಿದ್ದರಾಮಯ್ಯ ಅವರೇ ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು.
2019 18 ಯಾಕೆ ಅದನ್ನು ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯ ಅವರಿಗೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಎಮರ್ಜ್ ಆಗೋದು ಅವ್ರಿಗೆ ಇಷ್ಟ ಇತ್ತು. ಆದರೆ ಒಂದು ಸಮಸ್ಯೆ ಏನಿತ್ತಂದರೆ ಅಲ್ಲಿ CM ಇದು ನಮ್ಮ DK ಶಿವಕುಮಾರ್ ಅವರು ಇದ್ರಲ್ಲ, ಅಲ್ಲಿ ಏನಂದ್ರೆ ಅಲ್ಲಿ ಸ್ವಲ್ಪ ತಾಕಲಾಟ ಇತ್ತು. ಅದಕ್ಕೋಸ್ಕರ ತಂಟೆನೇ ಬೇಡ ಅಂತೇಳಿ ಅವರೇನು ಹೇಳಿದ್ರು, CM ಫೇಸನ್ನು ಅನೌನ್ಸ್ ಮಾಡಲಿಲ್ಲ. ಅದು ಆಯ್ಕೆಗಳು ಆಗಿನ ಸಂದರ್ಭ ಸನ್ನಿವೇಶ ಇದೆಲ್ಲ. ಸೊ ಹಾಗಾಗಿ ಇಲ್ಲಿ ಇವತ್ತು BJPಯವರು ಮೋದಿಯವರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಇಲ್ಲಿ ತಂಟೆ ತಕರಾರು ಏನು? ಇಲ್ಲಿ ಫೈನಲಿ ಓಟ್ ಹಾಕ್ಬೇಕಾಗಿರೋದು ಮತದಾರ. ಅದು ಅಭ್ಯರ್ಥಿಗಾದರೂ ಆಗ್ತಾರೆ ಅಥವಾ ಮೋದಿ ಅಂತಾದರೂ ಆಗ್ತಾರೆ, ಕೊನೆಗೆ ಗೆಲ್ಲೋದು ಮತದಾರ. ಅದಕ್ಕೆ ನಟರಾಜ್ ಗೌಡ್ರೆ, ಇಲ್ಲೊಂದು ಪ್ರಶ್ನೆ ಬರುತ್ತೆ. MG ಮಹೇಶ್ ಅವರು ಅದನ್ನು ಪ್ರಸ್ತಾಪ ಕೂಡ ಮಾಡಿದರು. ನರೇಂದ್ರ ಮೋದಿ ಹೆಸರಲ್ಲಿ ನಾವು ರಾಜರಿಗೆ ಓಟ್ ಕೇಳ್ತೀವಿ, ನರೇಂದ್ರ ಮೋದಿ ಹೆಸರಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಓಟ್ ಕೇಳ್ತೀವಿ, ನರೇಂದ್ರ ಮೋದಿ ಹೆಸರಲ್ಲಿ ಚೌಟನಿಗೆ ಓಟ್ ಕೇಳ್ತೀವಿ. ಏನ್ ತಪ್ಪು? ನೀವು ಕೇಳಿ. ರಾಹುಲ್ ಗಾಂಧಿ ಹೆಸರಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಓಟ್ ಕೇಳಿ, ರಾಹುಲ್ ಗಾಂಧಿ ಹೆಸರಲ್ಲಿ ಪ್ರಿಯಾಂಕಾ ಖರ್ಗೆ ಜಾರಕಿಹೊಳಿ ಅವರಿಗೆ ಓಟ್ ಕೇಳಿ. ನಿಮ್ಗೇನು ಪ್ರಾಬ್ಲಮ್? ನೀವು ಕೇಳಿ, ಅದನ್ನೇ ಮಾಡಿ. ಯಾರಿಗೂ ಪ್ರಾಬ್ಲಮ್ ಇಲ್ಲ, ಅದು ತಪ್ಪು ಅಲ್ಲ. ಈಗ ಮಾನ್ಯ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ನಾವು ಹೋಗಿದ ಕಡೆ ಎಲ್ಲ ಕೇಳ್ತಾ ಇದೀವಿ, ಓಟ್ ಕೇಳ್ತಾ ಇದೀವಿ. ಮತ್ತೆ ಯಾಕೆ ಸುರೇಶ್ ಅವರು ಯಾಕೆ ಇಲ್ಲ ಕೇಳಿ, ಏನಂತ ಹೇಳ್ತೀವಿ ಕೇಳಿ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ನಾವು ಓಟ್ ಕೇಳ್ತಾ ಇದೀವಿ, DK ಶಿವಕುಮಾರ್ ಹೆಸರಲ್ಲಿ ಓಟ್ ಕೇಳ್ತಾ ಇದೀವಿ. ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದ್ರು, ಯುವಕರನ್ನ ದೇಶದಲ್ಲಿ ಎಲ್ಲರನ್ನು ಒಟ್ಟು ಮಾಡಿದ್ರು ಭಾರತ್ ಜೋಡೋ ಯಾತ್ರೆ ಮುಖಾಂತರ, ಅದರ ಹೆಸರಲ್ಲಿ ಓಟ್ ಕೇಳ್ತಾ ಇದೀವಿ. ಖರ್ಗೆ ಅವರ ಹೆಸರಲ್ಲಿ ಓಟ್ ಕೇಳ್ತಾ ಇದೀವಿ, ತಪ್ಪಿಲ್ಲ. ಆದರೆ ಒಂದು ಸಾಮರ್ಥ್ಯ, ಒಂದು ವ್ಯಕ್ತಿ ಯಾರೋ ಒಬ್ಬ ಅಲ್ಲಿ ಒಂದು ವ್ಯಕ್ತಿ ನಿಂತಿದ್ದಾನೆ ಅಭ್ಯರ್ಥಿಯಾಗಿ, ಆತಂದು ಒಂದು ಸಾಮರ್ಥ್ಯ ಇರಬೇಕಲ್ಲ, ಆತಂದು ಒಂದು ಕ್ಷೇತ್ರಕ್ಕೆ ಕೊಡುಗೆ ಕೊಡುವಂಥದ್ದು ಇರಬೇಕಲ್ಲ. 4 ಅಭ್ಯರ್ಥಿಗಳು, ನಾನು BJP ಅಭ್ಯರ್ಥಿಗಳು ಹೇಳ್ತೇನೆ, 4 ಸಂಸದರು ಒಂದು ದಿನ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಿಲ್ಲ. ನಾವು ಯಾಕೆ ಕೇಳಿದ್ರಿ? ನೀವು ಮೋದಿ ಹೆಸರು ಓಟ್ ಕೇಳಿ, ತಪ್ಪಿಲ್ಲ. ಆದರೆ ನೀವು ಮಾಡುವ ಕೆಲಸದ ಹೆಸರು ಮೇಲೆ ನೀವು ಓಟ್ ಕೇಳಬೇಕು. ನೀವು ಏನು ಕೆಲಸ ಮಾಡಿದ್ದೀರಾ 5 ವರ್ಷದಲ್ಲಿ ಅದು ಹೇಳ್ಬೇಕು. 10 ವರ್ಷದಲ್ಲಿ ನೀವು ಕರ್ನಾಟಕಕ್ಕೆ ಏನು ಮಾಡಿದ್ದೀರಾ, ಕೇಂದ್ರ ಸರ್ಕಾರ ಏನು ಮಾಡಿದೆ, 26 ಸಂಸದರು ಏನು ಮಾಡಿದ್ದೀರಾ, ಅದನ್ನು ಹೇಳ್ಬೇಕಲ್ವ ನೀವು. ಅದನ್ನು ಕೂಡ ನೀವು ಬಹಿರಂಗಗೊಳಿಸಬೇಕು. ಅದನ್ನು ಬಹಿರಂಗಗೊಳಿಸಲೇ ಜನಗಳಿಗೆ ಸುಳ್ಳನ್ನ ಹೇಳ್ಕೊಂಡು ಕೇವಲ ಮೋದಿ ಹೆಸರು ಓಟ್ ಕೇಳಿದ್ರೆ ಜನ ಒಪ್ಪಲ್ಲ. ಈಗ ಮೋದಿ ಕೆಲಸವನ್ನ ನೀವು ಒಪ್ಕೊಳ್ತೀರಿ, MPಗಳ ಕೆಲಸವನ್ನ ಒಪ್ಕೊಳ್ಳಲ್ಲ ಅಂತ ಅರ್ಥನ? ನಾನು ಅದನ್ನ ಹೆಂಗ್ ಭಾವಿಸಬೇಕು? ನರೇಂದ್ರ ಮೋದಿ ಅವರ ಕೆಲಸವನ್ನ ನೀವು ಒಪ್ಕೊಳ್ತೀರಿ ಪರೋಕ್ಷವಾಗಿ, ಇಲ್ಲ MPಗಳ ಬಗ್ಗೆ ನಿಮಗೆ ತಕರಾರು? ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿ. ನಂಬರ್ 1 2 3 4 5 6 ಹೇಳಿ. ಏನು ಕೊಡುಗೆ ಕೊಟ್ಟಿಲ್ಲ. ಬಿಜೆಪಿ ಕೊಡುಗೆ ಕೊಡದ ಮೋದಿ ಹೆಸರಲ್ಲಿ ಅವರು ಓಟ್ ಕೇಳಿದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ಅದನ್ನೇ ನಾವು ಬಹಿರಂಗ ಮಾಡಕ್ಕೆ ಹೇಳ್ತಾ ಇರೋದು, ಅದನ್ನೇ ಬಹಿರಂಗ ಆಗ್ಬೇಕಾಗಿರೋದು, ಚರ್ಚೆ ಆಗ್ಬೇಕಾಗಿರೋದು. 26 ಸಂಸದರು ಕರ್ನಾಟಕಕ್ಕೆ ತೆರಿಗೆ ಪಾಲು ಬರಲಿಲ್ಲ, ಅನುದಾನ ಬರಲಿಲ್ಲ, ಬರ ನಿರ್ವಹಣೆಗೆ ಹಣ ಬರಲಿಲ್ಲ, ನೆರೆ ನಿರ್ವಹಣೆಗೆ ಹಣ ಬರಲಿಲ್ಲ, ಯಾವುದೇ ಯೋಜನೆಗಳ ಹಣ ಬರಲಿಲ್ಲ. ತಾರತಮ್ಯ ದಬ್ಬಾಳಿಕೆ ನಡೀತಾ ಇದೆ. ಇದ್ರ ಬಗ್ಗೆ 26 ಸಂಸದರು ಒಂದೇ. ನಟರಾಜ್ ಗೌಡ್ರೆ, ನಿಮ್ಮ ಪ್ರಕಾರ ಮೋದಿ ಅನ್ನೋದು ಒಬ್ಬ ವಿಫಲ ನಾಯಕ ಅನ್ನೋದು ನಿಮ್ಮ ಲೆಕ್ಕಕ್ಕೆ 100%. ಒಬ್ಬ ವಿಫಲ ನಾಯಕನ ಹೆಸರಲ್ಲಿ ಅವರು ಓಟ್ ಕೇಳ್ತಾರೆ ಅಂತಂದ್ರೆ ಅವ್ರಿಗೆ ಪ್ರಾಬ್ಲಮ್. ನೀವ್ ಯಾಕೆ ಅದಕ್ಕೆ ಹೆದರ್ತೀರಿ? ಅಲ್ಲಿ ಸುರೇಶ್ ಅವರು ಹೇಳ್ತಾರೆ ಮೋದಿ ಹೆಸರಲ್ಲಿ ಓಟ್ ಕೇಳ್ತಾರೆ ಅಂತ. ಸುರೇಶ್ ಅವ್ರಿಗೆ ಯಾಕೆ ಆತಂಕ ಆಗಬೇಕು? ಯಾರಿಗೂ ಭಯ ಪಡಬೇಕು? ಕೇಳಿ, ಯಾರಿಗೂ ಆತಂಕ ಇಲ್ಲ. ನೀವು ಮೋದಿ ಅವರ ಹೆಸರು ಓಟ್ ಕೇಳಬೇಕಾದ್ರೆ ಅವರ ಕರ್ನಾಟಕ ಕೊಟ್ಟ ಕೊಡುಗೆಗಳನ್ನು ಕೂಡ ನೀವು ಹೆಸರಿಸಬೇಕಾಗ್ತದೆ. 26 ಸಂಸದರು ನೀವು ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ರಿ, ಏನ್ ತಗೊಂಡ್ ಬಂದ್ರಿ? ಬೆಂಗಳೂರಿಗೆ ಸಬರ್ಬನ್ ರೈಲ್ ತಗೊಂಡ್ಬಂದ್ರ? ಅದಕ್ಕೆ ಹಣ ತಗೊಂಡ್ಬಂದ್ರ? ತಗೊಂಡ್ಬರ್ಲಿಲ್ಲ. ಮೇಕೆದಾಟಿಗೆ ಅನುಮತಿ ಕೊಡಿಸಿದ್ರ? ಕೊಡ್ಲಿಲ್ಲ. ನಮ್ಮ ತೆರಿಗೆ ಪಾಲ್ ತಗೊಂಡ್ಬಂದ್ರ? ತಗೊಂಡ್ಬರ್ಲಿಲ್ಲ. ಬರ ನಿರ್ವಹಣೆ ಈಗ ಬಿಜೆಪಿ ಅಭ್ಯರ್ಥಿಗಳು ನಾವು ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಲಿಲ್ಲ ಅಥವಾ ನಾವು ತೆರಿಗೆಯಲ್ಲಿ ಅನ್ಯಾಯ ಮಾಡಿದ್ವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳಕ್ಕಾಗತ್ತಾ? ನರೇಂದ್ರ ಮೋದಿ ಕೆಲಸಕ್ಕೆ ಓಟ್ ಕೊಡಿ ಅಂತ ಕೇಳ್ತಾರೆ. ಅವ್ರು ತಪ್ಪೇನು ಅಂತ ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ನೀವು ಮಾತನಾಡ್ತಾ ಇರೋದು ಮಾಡಿದ ಕೆಲಸನ, ಡಿಮಾನಿಟೈಸೇಷನ್ ಮಾಡಿದ ಕೆಲಸನ, ನೋಟ್ ರದ್ದು ಮಾಡಿದ ಕೆಲಸನ, ನಟರಾಜ್ ಗೌಡ್ರು ಹೇಳ್ತಾ ಇರೋದು ಪರೋಕ್ಷವಾಗಿ ನನಗೆ ನರೇಂದ್ರ ಮೋದಿ ಅವರನ್ನ ಒಪ್ಪಿಕೊಂಡಂಗೆ ಕಾಣಿಸ್ತಾ ಇದೆ. ಅವರ ಪಾರ್ಟಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಓಟ್ ಕೇಳ್ತಾರೆ ಅಂತಂದ್ರೆ ಕೇಳಬಾರದು ಅಂತಂದ್ರೆ ಏನರ್ಥ? ಕೇಳಬಾರದು ಅಂತಲ್ಲ ಶೆಟ್ರೆ, ನೀವು ಅವ್ರು ಮಾಡುವ ಕೆಲಸವನ್ನು ಕೂಡ ಹೇಳಿ. ಏನ್ ಕೆಲಸ ಮಾಡಿದ್ರೆ ಒಂದ್ ನಿಮಿಷ ಮಧ್ಯೆ ನಿಲ್ಸೆ, ನಾ ಹೇಳ್ತೀನಿ. ಈ ಮೋದಿ ಅವ್ರ ಮೇಲೆ ಈ ಕಾಂಗ್ರೆಸ್ಸಿನ ಅವರ್ಷನ್ ಇವತ್ತಿಂದ ಪ್ರಾರಂಭ ಆಗಿದ್ದಲ್ಲ. ಹೇಳ್ತೀನಿ, 2014ನೇ ಇಸ್ವಿ. ಒಂದ್ ನಿಮಿಷ ಕೂರ್ರಿ, ಇರ್ರಿ ಒಂದ್ ನಿಮಿಷ. ನಟರಾಜ್ ಗೌಡ್ರೆ ಸ್ವಲ್ಪ ನೋಡಿ, ಒಂದ್ ನಿಮಿಷ ನೋಡಿ. ನೀವು ಮಾತಾಡದೆ ಗೌರವದಿಂದ ಕೇಳಿದ್ದಾನೆ. ಇಲ್ಲಿ ಕೇಳಿ, 2014ರಲ್ಲಿ ಕಂಟ್ರೋಲ್ ಮಾಡ್ಬೇಕು. ಬಂದ 10 ವರ್ಷದಲ್ಲಿ ಯಾವ ಸಜ್ಜೆ ಆಚೆ ಹೋಗೋದು. ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ಕರೆಕ್ಟ್ ಆಗಿ ಅದು ಕನ್ವೆ ಆಗಲಿ. ನಾನು ನಿಮ್ಮನ್ನು ಕೇಳ್ತಾ ಇರೋದು ಇಷ್ಟೇ. ಅವ್ರು ಹೇಳ್ತಾ ಇರೋದು, ಒಂದಿಷ್ಟು ಜನ ಸಂಸದರು ಮೋದಿ ಹೆಸರಲ್ಲಿ ಗೆದ್ರು,
ನಿಮ್ಮ ರಾಜ್ಯಾಧ್ಯಕ್ಷರನ್ನು ಸೇರಿಸಿ ಇಲ್ಲಿ ಕೇಳಿ. ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳ್ತಾ ಇಲ್ಲ ನೀವು. ನರೇಂದ್ರ ಮೋದಿ ಅವರ ಮರೆಯಲ್ಲಿ ಅಡಗ್ತಾ ಇದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಮುಂಚೆ ಸ್ನೇಹಿತರಾದಂಥ ನಟರಾಜ್ ಗೌಡ ಒಂದಷ್ಟು ಮಾತನಾಡಿದ್ರು. ಕಾಂಗ್ರೆಸ್ಸಿಗೆ ಮೋದಿಯವರ ಮೇಲೆ ಅಬರ್ಷನ್ ಅದು ಇವತ್ತಿಂದ ಪ್ರಾರಂಭ ಆಗಿರೋದಲ್ಲ. ಅವ್ರಿಗೆ 2014ನೇ ಇಸ್ವಿಯಲ್ಲಿ ಅವರನ್ನು ಮೂದಲ್ಸಿದ್ರು ಚಾಯ್ವಾಲಾ ಅಂತ ಕರೆದ್ರು. ಇವರು ಮಣಿಶಂಕರ್ ಅಯ್ಯರ್ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಒಂದು ನಿಮಿಷ ಕೇಳಿ, ನಾನು ಹೇಳ್ತೀನಿ ನಿಮ್ಗೆ ಆಕೆ ವಿಷಯದು ಕಾಂಗ್ರೆಸ್ಸಿಗೆ ಮೋದಿ ಅಂತಕ್ಕಂಥ ಒಂದು ಹೆಸರಿದೆಯಲ್ಲ, ಒಂದು ಮೋದಿ ಹೆಸರಿಗೆ ಡೈಪರ್ ಹಾಕೊಂಡು ಕೂರೋ ಸ್ಥಿತಿ, ಒಂದು ಮೋದಿ ಹೆಸರು, ಒಂದು ನರೇಂದ್ರ ಮೋದಿ ಅಂತಕ್ಕಂಥ ಎಲ್ಲೆಲ್ಲಿಗೂ ಹೋಗಬೇಡಿ ಮಹೇಶ್ ಅವರೇ. ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಮಹೇಶ್ ಅವರೇ ಒಂದು ನಿಮಿಷ ಇಬ್ರು ಮಾತಾಡಿದ್ರೆ ಅರ್ಥ ಆಗಲ್ಲ. ದಯವಿಟ್ಟು ಪ್ಲೀಸ್ 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 ನಟರಾಜ್ ಗೌಡ್ರೆ ಒಂದು ನಿಮಿಷ. ಎಂ.ಜಿ. ಮಹೇಶ್ ಅವರಲ್ಲಿ ಕೇಳಿಸ್ಕೊಳ್ಳಿ, ಭಾಷಣ ಮಾಡಬೇಡಿ ದಯವಿಟ್ಟು. ಇಲ್ಲಿ ಕೇಳಿಸ್ಕೊಳ್ಳಿ, ಇಬ್ರು ಮಾತನಾಡಿದ್ರೆ ಅರ್ಥ ಆಗಲ್ಲ ನನಗೆ. ನೀವು ಮತ್ತೆ ನೀವು ಎಲ್ಲೆಲ್ಲಿಗೋ ಹೋಗೋದು ಬೇಡ, ಡೈರೆಕ್ಟ್ ಆಗಿ ಇಷ್ಟೇ ಪ್ರಶ್ನೆ ಇರೋದು. ಈಗ ನಿಮ್ಮ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ, ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರ ಬದಲು ಮಾಡಿದ್ರಿ. ಸೊ ಇದೆಲ್ಲವೂ ಕೂಡ ಇವರು ವಿಫಲರಾಗಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇಲ್ವಾ? ನೀವು ನರೇಂದ್ರ ಮೋದಿ ಅವರ ಹೆಸರಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಈಗ ಮೈಸೂರಲ್ಲಿ ಇನ್ನೊಬ್ಬರನ್ನು ತಂದು ನಿಲ್ಲಿಸಿದ್ರಿ, ಅವರು ಫೇಲ್ಯೂರ್ಡ್ ಅಂತ ಅರ್ಥ ತಾನೆ. ಒಂದು ರಾಜಕೀಯ ಪಾರ್ಟಿಗೆ ತನ್ನ ಉರಿಹಾಳು ಯಾರಾಗಬೇಕು, ತನ್ನ ಅಭ್ಯರ್ಥಿ ಯಾವ ಚುನಾವಣೆಗೆ ಯಾವ ಸಂದರ್ಭದಲ್ಲಿ ಯಾರಾದ್ರೆ ತನಗೆ ಅನುಕೂಲ ಅಂತಂದ್ರೆ ಆ ಕ್ಷೇತ್ರಕ್ಕೆ ಅನುಕೂಲ, ಸಮಾಜಕ್ಕೆ ಆ ಪೊಲಿಟಿಕಲ್ ಪಾರ್ಟಿ ಅದು ಪ್ರಿಯಾರಿಟಿ ಅದು. ಇಲ್ಲಿ ಯಾರೋ ನಾವು ವೇದಿಕೆ ಮೇಲೆ ಕೂತ್ಕೊಂಡು ಪ್ಯಾನೆಲ್ ಡಿಸ್ಕಷನಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋದಲ್ಲ, ಮತ್ತೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ಕೂಡ ಪ್ರಜಾಪ್ರಭುತ್ವ. ಆ ಪೊಲಿಟಿಕಲ್ ಪಾರ್ಟಿಗೆ ನೋಡಿ, ಒಂದು ಈ ಬಿ ಫಾರಂ ಅರ್ಥ ಏನು, ಒಂದು ಪೊಲಿಟಿಕಲ್ ಪಾರ್ಟಿಗೆ ಅರ್ಥ ಏನು, ಎ ಫಾರಂ ಅಂದ್ರೇನು, ಬಿ ಫಾರಂ ಅಂದ್ರೇನು. ಎ ಫಾರಂ ಅಂತಕ್ಕದ್ದು ಇಂಡಿಕೇಟೆಡ್ ಒಂದು ಪೊಲಿಟಿಕಲ್ ಪಾರ್ಟಿ, ಅದಕ್ಕೆ ಒಂದು ಹೊಣೆಗಾರಿಕೆ ಅಂತ ಇರುತ್ತೆ. ಅದು ಸುಮ್ಮನೆ ಬರೋದಿಲ್ಲ. ಅದು ಒಂದು ಪಾರ್ಟಿ ಪ್ರಶ್ನೆ ನೀವು ಹೇಳ್ತಿ ಕಡೆ ನಿಮ್ಮ ಪ್ರಶ್ನೆಯಲ್ಲಿ ಯಾವುದೇ ಅದರಲ್ಲಿ ನಿಮ್ಮ ಸಂಸದರ ಕಾರ್ಯವೈಖರಿ ಮ್ಯಾಟರ್ ಆಗತ್ತಾ ಇಲ್ವಾ? ಇಲ್ಲಿ ಕೇಳಿ ಸರ್, ಪ್ರತಿಯೊಬ್ಬ ಜನಪ್ರತಿನಿಧಿಯ ಆತನ ಪರ್ಫಾರ್ಮೆನ್ಸ್ ಬೇಸ್ಡ್ ಅಲ್ಲೇ ಜನ ಓಟ್ ಹಾಕೋದು. ನೋಡಿ ನೀವೇನಿದೆ ಅದು ಸಹಜ ಗೊತ್ತಿರೋ ಸತ್ಯ. ಅದು ನೀವು ಹೇಳಿದ್ದು ಸತ್ಯ, ನಾನು ಹೇಳಿದ್ದು ಸತ್ಯ, ಗೊತ್ತಾಯ್ತಾನೆ. ಯಾರನ್ನೋ ಮುಖ ನೋಡ್ಕೊಂಡು ಕಂಬ ನಿಲ್ಸ್ಬಿಟ್ರು ಅಂತ ಗೆಲ್ಲಿಸೋ ಅಂತ ಇಲ್ಲ ಇವತ್ತಿನ ವಿಜ್ಞಾನ ಆರ್ಗ್ಯುಮೆಂಟ್ಗೆ ಬರ್ತೀನಿ ನಾನು. ಈಗ ನೀವು ಹೇಳಿದ್ರಿ ನಾವು ಟಿಕೆಟ್ ಕೊಟ್ವಿ, ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟು ಲಾಸ್ಟ್ ಟೈಮ್ ಗೆಲ್ಲಿಸ್ಕೊಂಡ್ರಿ ನೀವು 2019 ಗೆಲ್ಲಿಸ್ಕೊಂಡ್ರಿ. ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡ್ಲಿಲ್ಲ. ಹೌದು, ಟಿಕೆಟ್ ಕೊಡದೇ ಇರೋದಕ್ಕೆ ಸಮರ್ಥನೀಯವಾದಂತ ಕಾರಣಗಳನ್ನ ಕೊಡಬೇಕಾಗಿರೋದು ಪಕ್ಷದ ಜವಾಬ್ದಾರಿಯೂ ಕೂಡ. ಇಲ್ಲ ಅಂತ ಆದ್ರೆ 5 ವರ್ಷದಲ್ಲಿ ಆತ ಏನೂ ಮಾಡಿಲ್ಲ ಅನ್ನುವಂತ ಅರ್ಥ ಬಂದ್ಬಿಡುತ್ತೆ. ಅದಾಗಿದೆ ಅಂತ ನಾನು ಕೇಳ್ತಾ ಇರೋದು. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಸರ್, ಇಷ್ಟಂತ ತಿಳ್ಕೊಳ್ಳಿ. ಯಾವ್ಯಾವ ಕಾಲಘಟ್ಟದಲ್ಲಿ ಒಂದು ರಾಜಕೀಯ ಪಾರ್ಟಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಅದ್ರ ಹಿಂದ್ಗಡೆ ಸುಮಾರು ಒಂದಷ್ಟು ಅಧ್ಯಯನ, ಒಂದಷ್ಟು ಎವ್ಯಾಲ್ಯೂಯೇಷನ್ ಅಲ್ಲಲ್ಲ ಜನಗಳಿಗೆನೆ ನಿಮ್ಗೊಂದು ಅಲ್ಲಲ್ಲ ನೋಡಿ, ಇಡೀ ಇದು ಚುನಾವಣೆ ಅಂತಕ್ಕಂಥದ್ದೇ ಜನ ಎವ್ಯಾಲ್ಯೂಯೇಷನ್ ಮಾಡೋಕ್ಕೆ ಒಂದು ಕಲ್ಪನೆ ಮಾಡ್ಕೊಡೋಂಥ ಒಂದು ವೇದಿಕೆ. ಅದು ನಾವು ತಪ್ಪು ಮಾಡಿದರೆ ಜನ ಒಪ್ಪೋದಿಲ್ಲ, ತಪ್ಪು ಮಾಡಿಲ್ಲ ಅಂದರೆ ಜನ ಒಪ್ತಾರೆ. ಇದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕಳೆದ 10 ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸು, ನಾವು ಒಳ್ಳೆ ಆಡಳಿತ ಕೊಟ್ಟಿದ್ದೆವು. ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರದಲ್ಲಿ ಸೆಫಾಲಜಿಸ್ಟ್ಗಳಿಗೆ ನೋಡಿ ಒಂದು ಪ್ರೋ ಇನ್ಕಂಬೆನ್ಸಿ, ಎಲ್ಲರೂ ತಾವೆಲ್ಲ ಮಾತಾಡ್ತಾ ಮಾಡಬೇಕು. ಪ್ರೋ ಇನ್ಕಂಬೆನ್ಸಿ ಆಧಾರದ ಮೇಲೆ ಚುನಾವಣೆಗೆ ನೀವು ಈ ಹಿಂದೆ ನಿಮ್ಮ ನಿಲುವು ಇದ್ದಿದ್ದು ಕೂಡ ಅದೇ, ಒಬ್ಬ ಸಂಸದ ಏನು ಮಾಡಿದ ಅನ್ನೋದು ರಾಜ್ಯದ ಮಟ್ಟಿಗೆ ಅದು ಮ್ಯಾಟರ್ ಆಗಬೇಕು. ನಟರಾಜ್ ಗೌಡರು ಅದೇ ಅವ್ರದ್ದು ಆರ್ಗ್ಯುಮೆಂಟ್ ಇರೋದು. ನರೇಂದ್ರ ಮೋದಿ ಅವ್ರದ್ದು ಸರಿನೋ ತಪ್ಪೋ ಏನು ಮಾಡಿದ್ರೋ ಆನಂತರ, ಜೊತೆಗೆ ಇದು ಕೂಡ ಪ್ರಮುಖ ಆಗಬೇಕು ಅಂತ. ಬಟ್ ಈಗ ನರೇಂದ್ರ ಮೋದಿ ಅವರ ಮರೆಯಲ್ಲೇ ಅಡಗಿದಂತೆ ಕಾಣ್ತಾ ಇದೆ ಅಂತ. ಈಗ ನಟರಾಜ್ ಗೌಡರು ಒಂದು 2 ನಿಮಿಷ ಮುಂಚೆ ಒಂದು ಮಾತು ಕೋಟ್ ಮಾಡಿದ್ರು, ನರೇಂದ್ರ ಮೋದಿ ಏನೂ ಮಾಡಿಲ್ಲ. ಅವ್ರು ಹೇಳಿದ್ರು ಏನೂ ಮಾಡಿಲ್ಲ. ಸರಿ, ಏನೂ ಮಾಡಿಲ್ಲ ಅಂದ್ರೆ ನಿಮಗೆ ಭಯ ಯಾಕೆ? ಆ ವಿಚಾರನ ಯಾಕೆ ತೆಗಿತೀರಿ? ಒಂದು ನಿಮಿಷ, ಭಯ ಯಾಕೆ? ನಾವ್ಯಾರು ತೆಗ್ದಿಲ್ಲ, ನೀವು ತೆಗೆದ್ರ, ಮಾಧ್ಯಮದವ್ರು ತೆಗ್ದಿಲ್ಲ, ಅವ್ರ ಸಂಸದರೇ ತೆಗ್ದಿರೋದು. ಮೋದಿ ಹೆಸರು ಕೇಳ್ತಾವ್ರೆ, ಮೋದಿ ಹೆಸರಲ್ಲಿ ಅವ್ರು ಏನೂ ಕೆಲಸ ಮಾಡಿಲ್ಲ, ನಿಮ್ಗೆ ಆತಂಕ ಬೇಡ. ನೋಡಿ, ಒಬ್ಬ ನಾಯಕತ್ವದ ಹೆಸರಲ್ಲಿ ಆ ಲೀಡರ್ಶಿಪ್ ಅಂಡರಲ್ಲಿ ಎಲ್ಲ ಕೆಲಸಗಳು ನಡೀತಾ ಹೋಗ್ತವೆ. ಈಗ ಒಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹೆಸರು ಇವ್ರು ತಗೊತಾ ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ?
ಅವರ ನೇತೃತ್ವದಲ್ಲಿ ಒಂದು ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಅಂತ. ದೇವೇಗೌಡರ ಹೆಸರನ್ನ ನಾವು ಒಂದು ಕಾಲಘಟ್ಟದಲ್ಲಿ ಬೆಳೆಸ್ತೋ, ಇದೇ ದೇವೇಗೌಡರು ಪ್ರಧಾನಿಯಾದ ನಂತರ 45 ಸೀಟು ಇಡೀ ದೇಶದಲ್ಲಿ ಬಂದು ಇವತ್ತು ನಾವು 3 ಸೀಟಿಗೆ ಬಂದಿದ್ದೀವಿ. ಅಂದರೆ ಅವತ್ತಿನ ಕಾಲಕ್ಕೆ ಅವರ ಹೆಸರು ಪ್ರವರ್ಧಮಾನದಲ್ಲಿ ಇತ್ತು. ಕಾಲ ಹಂತ ಹಂತವಾಗಿ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದು ಕೂಡ ಕೊಡಬೇಕಾಗ್ತದೆ. ಈಗ ಮೊನ್ನೆ ಪ್ರಜ್ವಲ್ ರೇವಣ್ಣವರು 12,500 ಕೋಟಿ ನಾನು ಅನುದಾನ ತಂದಿದ್ದೀನಿ, ಅದನ್ನು ಕೆಲಸ ಮಾಡಿಸಿದ್ದೀನಿ ಅಂತೇಳಿ ಸಂಪೂರ್ಣ ಒಂದು ಪುಸ್ತಕನ ರಿಲೀಸ್ ಮಾಡಿದ್ರು. ಹಂಗೆ ಎಂ ಪಿಗಳು ಅವ್ರು ಮಾಡಿರುವಂಥ ಕೆಲಸಗಳನ್ನ ಅವ್ರ ಕ್ಷೇತ್ರದಲ್ಲಿ ಹೇಳ್ತಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಲೀಡರ್ಶಿಪ್ಪನ್ನು ಎಲ್ಲರೂ ಬಳಸ್ಕೊಂತಾರೆ, ಯಾವುದೇ ಆದರೂ ಅಷ್ಟೇ. ನಾನು ಸರ್, ಒಂದು ಎಂ ಪಿಗಳ ಕೆಲಸ ಅನ್ನೋದು ನಾನು ಒಬ್ಬ ರಾಜ್ಯದ ಮತದಾರನಾಗಿ, ಒಂದು ಕ್ಷೇತ್ರದ ಮತದಾರನಾಗಿ ಮುಖ್ಯ ಆಗಬೇಕಾ, ಅಥವಾ ನರೇಂದ್ರ ಮೋದಿಯವರು ಅಥವಾ ಕೇಂದ್ರ ಸರ್ಕಾರದ ಸಾಧನೆ ಅನ್ನೋದು ಮುಖ್ಯ ಆಗಬೇಕಾ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನಾನು ಓಟ್ ಹಾಕೋ ಸಂದರ್ಭದಲ್ಲಿ ಯಾವುದು, ಯಾಕಂತಂದ್ರೆ ಬಹಳ ಜನ ಎಂ ಪಿಗಳನ್ನು ಅವ್ರು ಚೇಂಜ್ ಮಾಡಿದರು. ಈ ಬಾರಿ ಏನು ಅನ್ನೋದಕ್ಕೆ ಕಾರಣಗಳನ್ನು ಅವ್ರು ಕೊಡಲಿಲ್ಲ. ನಾನು ಅದೇ ಕ್ಷೇತ್ರದ ಮತದಾರನಾಗಿ, ನಾನು ಮಂಗಳೂರಿನ ಮತದಾರ, ನಳಿನ್ ಕುಮಾರ್ ಕಟೀಲ್ ಅವರನ್ನು 3 ಬಾರಿ ಮಂಗಳೂರಿನ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ಬಾರಿ ಅವರಿಗೆ ಟಿಕೆಟ್ ಕೊಡಲಿಲ್ಲ, ಚೌಟ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ನಾನು ಯಾವುದನ್ನು ನೋಡ್ಕೊಂಡು ಓಟ್ ಹಾಕಬೇಕು ಅನ್ನೋದು ಮುಖ್ಯ ಆಗುತ್ತೆ ತಾನೆ. ಇದು ವಿಷಯನೇ ಒಂದು ರೀತಿಯಲ್ಲಿ ಒಂದು ರೀತಿ ಟ್ರಿಕ್ಕಿ ಆಗಿದೆ. ಈಗ ನೀವು ಕ್ಯಾಂಡಿಡೇಟನ್ನು ಪಾರ್ಟಿ ಫೀಲ್ಡ್ ಮಾಡಿರುತ್ತೆ, ಮಾಡಿದ್ಮೇಲೆ ಅವನು ಕೆಲಸ ಮಾಡ್ತಾನೋ ಇಲ್ವೋ ಅದು ಅಸೆಸ್ ಮಾಡಿ ತಾನೇ ಇದು ಮತದಾರ ಓಟ್ ಹಾಕೋದು. ಈಗ ಮೋದಿ ಅವ್ನು ಕೇಳ್ತಾ ಇದು ಅಭ್ಯರ್ಥಿ ಬಂದು ಹೇಳ್ತಾ ಇದ್ದಾನೆ ನೋಡಿ ನಮ್ಮ ಇಲ್ಲ ಸರ್, ನಾನು ಯಾಕೆ ಕೇಳಿದೆ ಅಂತಂದ್ರೆ, ನಾವು ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಜನರಿಗೆ ಮೈಕ್ ಹಿಡಿದಾಗ ಜನರಿಂದ ಬರ್ತಾ ಇರುವಂತ ರಿಯಾಕ್ಷನ್ ಏನು ಅಂತಂದ್ರೆ, ಕ್ಯಾಂಡಿಡೇಟ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ರೀ, ಮೋದಿಗೋಸ್ಕರ ಓಟ್ ಹಾಕ್ತೀವಿ. ಬಹಳ ಜನ ಮಾತಾಡಿದ್ದಾರೆ. ಈಗ ನಿಮ್ಗೆ ಉತ್ತರ ಕೊಡೋಕ್ಕೂ ಮುಂಚೆ ನೋಡಿ ಒಂದು ಪಾಯಿಂಟ್ ಹೇಳ್ತೀನಿ. ಯಾಕೆ ಇದನ್ನ ಪ್ರಶ್ನೆ ಬರ್ತಾ ಇದೆ ತಾವು ಹೇಳ್ತಿರೋದಂತೂ ನೋಡಿ, ಈಗ ಪ್ರೂವನ್ ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡ್ತು. ಜನ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಅಂತೇಳಿ ಒಂದು ಪ್ರೂವನ್ ಲೀಡರ್ನ ಜನ ಒಪ್ಕೊಳ್ತಾ ಇದ್ದಾರೆ. ಡೆಮಾಕ್ರಸಿನಲ್ಲಿ ಮೋದಿನೂ ದೊಡ್ಡವರಲ್ಲ, ಅಭ್ಯರ್ಥಿನೂ ಅಲ್ಲ, ಇವರು ಖರ್ಗೆನೂ ಅಲ್ಲ, ರಾಹುಲ್ ಗಾಂಧಿನೂ ಅಲ್ಲ, ಮತದಾರ. ಅದನ್ನ ಒಪ್ತೀರಾ? ಇದು ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ಪ್ರಭು ಯಾರು? ಪ್ರಜೆ ಅಂದರೆ ಮತದಾರ. ಅವನಿಗೆ ಬಿಡೋಣ. ಈಗ ಅವನೇನಂತಂದ್ರೆ, ಈಗ ಅಭ್ಯರ್ಥಿ ಅಂತ ನೀವು ಹಾಕಿದ್ದೀರಾ, ಅಭ್ಯರ್ಥಿ ಅವ್ನು ಬೇಕಾದ ಹಾಗೆ ಮತ ಕೇಳ್ತಾನೆ. ನನಗಾದರೂ ಓಟ್ ಹಾಕಿ ಅಂತಾನೆ, ಇಲ್ಲ ನಮ್ಮ ನಾಯಕರಿಗಾದರೂ ಓಟ್ ಹಾಕಿ ಅಂತ ಹೇಳ್ತಾನೆ. ಅದು ಕನ್ವಿನ್ಸ್ ಆದರೆ ಅವ್ರ ಇಟ್ ಈಸ್ ಒಂದು ನಿಮಿಷ ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು. ಮತದಾರರೇ ಬಹಳ ಮುಖ್ಯ. ಆದ್ರೆ ತಾವು ಹಿಂದೆ ಪ್ರತಿನಿಧಿಸಿದಂತಹ 5 ವರ್ಷ ಇರ್ತದಲ್ಲ, ಅದಕ್ಕೆ ನೀನೇನು ಮಾಡಿದೆ ಅಂತ ಕೂಡ ತಾವು ಒಂದು ಬಿಡ್ಬೇಕಲ್ಲ, ಫ್ಯಾಕ್ಟ್ ಬಿಡ್ಬೇಕಲ್ಲ. ಅದನ್ನ ಪಕ್ಷಗಳಾಗಿ ನಾವು, ಮಾಧ್ಯಮದವರಾಗಿ ನೀವು ಮಾಡ್ಬೇಕಾಗತ್ತೆ. ಅದನ್ನ ನಾವು ಕೇಳ್ತಾ ಇರೋದು. ಏನು ಮಾಡಿದ್ರಿ, 5 ವರ್ಷ ಏನ್ ಮಾಡಿದ್ರಿ, 10 ವರ್ಷ ಏನ್ ಅದನ್ನ ಹೇಳಿಕೆ ನಾನು ಶಿವಶಂಕರ್ ಸರ್ ಒಂದು ಕ್ಲಿಯರ್ ಆಗಿಬಿಡ್ಲಿ ಸರ್. ಒಂದ್ ನಿಮಿಷ ನಾನು ಪರ್ಟಿಕ್ಯುಲರ್ ಆಗಿ ಕೆಲ ಹೆಸರುಗಳನ್ನ ಹೇಳೋದಿಲ್ಲ. ಒಂದ್ ನಿಮಿಷ ಮಹೇಶ್ ಅವರೇ, ಪರ್ಟಿಕ್ಯುಲರ್ ಆಗಿ ಹೆಸರನ್ನ ಬಳಸಲ್ಲ ಇಂಥವ್ರು ಅಂತ. ಯಾಕೆಂತಂದ್ರೆ ಬೇಡ, ನಾನು ಜಡ್ಜ್ಮೆಂಟಲ್ ಆಗಲ್ಲ. ಇಂಥ ಸಂಸದ ಕೆಲಸ ಮಾಡಿಲ್ಲ ಅಂತ ನಾನು ಜಡ್ಜ್ಮೆಂಟಲ್ ಆಗೋದಕ್ಕೆ ಹೋಗಲ್ಲ. ಬಟ್ ನಾನು ಕೆಲಸ ಮಾಡದ ಸಂಸದನಾಗಿ ಮೋದಿಯ ಜನಪ್ರಿಯತೆಯ ಅಡಿಯಲ್ಲಿ ನಾನು ನನ್ನ ಆಶ್ರಯವನ್ನು ಪಡಿತೀನಿ, ಅಥವಾ ಅದರ ನೆರಳಡಿಯಲ್ಲಿ ನಿಂತ್ಕೊಂಡು ನಾನು ಗೆಲ್ಲೋದಕ್ಕೆ ದಾರಿ ಹುಡುಕ್ತೀನಿ ಅಂತಂದ್ರೆ ಸರಿನಾ? ಅದು ಅನ್ನೋದು ನಾನು ಸಿಂಪಲ್ ಆಗಿ ಇಷ್ಟೇ ಹೇಳೋದು. ಇಟ್ ಈಸ್ ಬಿಟ್ವೀನ್ ಕ್ಯಾಂಡಿಡೇಟ್ ಆ್ಯಂಡ್ ವೋಟರ್ಸ್. ಈಗ ಕ್ಯಾಂಡಿಡೇಟ್ ಬಂದು ನೋಡಿ, ನಾನು ಕೆಲಸ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಇವರು ಜಿಗಣಿಗೆ ಅದೇ ತಾನು ಹೇಳಿದೆ, ನನ್ನ ಮೂತಿ ನೋಡ್ಕೊಂಡು ಯಾವನ್ರಿ ಓಟ್ ಹಾಕ್ತಾನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಮುಖ್ಯ ಅಲ್ಲ, ಮೋದಿ ಮುಖ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತದಾರ ಅದನ್ನ ಒಪ್ಕೊಂಡ್ರೆ ನಮ್ಗೇನ್ ತಕತ್ರೆ? ಒಂದ್ ನಿಮಿಷ ಅಲ್ಲ, ಒಂದ್ ಪಾಯಿಂಟ್, ಒಂದ್ ನಿಮಿಷ ರಕ್ಷಿತ್, ಒಂದ್ ನಿಮಿಷ ಇರ್ರಿ. ಅದೆಲ್ಲ ಒಂದ್ ನಿಮಿಷ, ಇದು ಪಾಯಿಂಟ್ ಕಂಪ್ಲೀಟ್ ಆಗ್ಬಿಡ್ಲಿ. ಈಗ ಏನಂದ್ರೆ, ಒಂದು ಉರ್ದುನಲ್ಲಿ ಒಂದು ಗಾದೆ ಇದೆ, ಮಿಯಾ ಬೀವಿ ಹೋಗಿ ಅಥವಾ ರಾಜಿ ಕಾಕೆರಾಗ ಕಾಜಿ ಅಂತ. ನಮಗೂ ನಿಮ್ಗೇನು ತಕರಾರಿಲ್ಲ. ಈಗ ಮತದಾರ ಮತ ಹಾಕ್ಬೇಕು ಒಂದು. ಎರಡನೇದು, ಇವಾಗ ಚಾಮರಾಜನಗರದಲ್ಲಿ ಹೋಗ್ಬಿಟ್ಟು ಇದು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ನಾನೇ ಕ್ಯಾಂಡಿಡೇಟ್, ಸುನಿಲ್ ಬೋಸ್ ಅಲ್ಲ, ನನಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಹಕ್ಕು, ಅವರ ಫ್ರೀಡಮ್, ಅವ್ರ ಪ್ರಿಯರಾಗೇಟಿವ್. ಮತದಾರರಿಗೆ ಏನು ಬೇಕಾದರೂ ಅಪೀಲ್ ಮಾಡ್ಬೋದು. ಮತದಾರ ಒಪ್ಪಿದ್ರೆ
ಅವನು ಓಟ್ ಹಾಕ್ತಾನೆ. ಇಲ್ಲ ಅಂದ್ರೆ ಇವಾಗ ನಟರಾಜ್ ಗೌಡರು ಹೇಳ್ತಾ ಇದ್ದಾರೆ, ಮೋದಿ ಅವರು ಕರ್ನಾಟಕಕ್ಕೆ ಏನು ಅಥವಾ ದೇಶಕ್ಕೆ ಏನೂ ಮಾಡಲಿಲ್ಲ ಅಂದ್ರೆ, ಏನೂ ಮಾಡಿಲ್ಲ ಅಂತ ಮತದಾರ ತಿಳ್ಕೊಂಡ್ರೆ ಓಟ್ ಹಾಕಲ್ಲ. ನಿಮ್ಗೇನು ಪ್ರಾಬ್ಲಮ್? ನಿಮ್ಗೆ ಅವಕಾಶ ಕೊಡ್ತೀನಿ. ರಾಜಕೀಯ ಪಕ್ಷಗಳಾಗ್ಲಿ, ನಾನು ಹಾಗೆ ಹೇಳಿದೆ, ಮಾಧ್ಯಮದವರಾಗ್ಲಿ ಚರ್ಚೆ ನಿಮ್ಮ ಮಾಡ್ಬೇಕಾದ್ರೆ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಅನ್ನುವಂತ ಕಾರ್ಯಕ್ರಮ ನ್ಯೂಸ್ ಫಸ್ಟ್ ಅಲ್ಲಿ ಏನು ಬರುತ್ತೆ ಅದ್ ಸಂದರ್ಭದಲ್ಲಿ ಜನರನ್ನ ಮಾತನಾಡಿದಾಗ ಇದೇ ಪ್ರಶ್ನೆಗೆ ಒಂದಿಷ್ಟು ಜನ ಉತ್ತರ ಕೊಡ್ತಾರೆ. ನಾನು ಆಗ್ಲೇ ಹೇಳಿದೆ, ಅದನ್ನ ನೋಡೋಣ ಆ ಜನ ಏನು ಮಾತನಾಡಿದ್ರು ಅನ್ನೋದನ್ನ. ನಾವು ಬಿಜೆಪಿಗೆ. ಯಾಕೆ ಸರ್ ಬಿಜೆಪಿ ಅಭಿವೃದ್ಧಿ ಮಾಡಲಿ ಬಿಡ್ಲಿ, ಆದ್ರೆ ಭಾಳ ಇದು ಇದ್ದಾನೆ ಮೋದಿ ನೋಡ್ಕೊಂಡೇ ಹಾಕೋದು, ವ್ಯಕ್ತಿ ಯಾವುದೇ ಇರಲಿ ನಮ್ಗೆ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸಂಸದರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಒಂದು ಆರೋಪ ಇದೆ ಸರ್. ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಮಾಡೋದಿಲ್ಲ, ಅವರವರು ವ್ಯಕ್ತಿ ಬಿಟ್ಟದ್ದು. ರಾಷ್ಟ್ರ ವಿಚಾರದಲ್ಲಿ ಮೋದಿನೇ. ಈ ಬಾರಿ ನಿಮ್ಮ ಓಟ್ ಯಾವ್ದಕ್ಕೆ ಇರುತ್ತೆ ಅಂತ? ಬಿಜೆಪಿ ರೀ. ಯಾಕೆ ಬಿಜೆಪಿ ಸರ್? ಯಾವುದಕ್ಕೂ ಬಟ್ ಬಿಜೆಪಿ ಅಲ್ಲೇ ಬಿಜೆಪಿ ಬಂದ್ರೆ ನಮ್ಮೆಲ್ಲ ನಮ್ಮ ದೇಶ ಹೋಗಿ, ಇಲ್ಲಕಂದ್ರೆ ಎಲ್ಲ ಹಾಳಾಗುತ್ತೆ, ಸತ್ಯನಾಶ ಆಗೋದು. ಆಲ್ರೆಡಿ ಅಲ್ಲೇ ಹೊಂಟೋಗ್ಬಿಟ್ಟಿದ್ದೀವಿ, ಈಗ ಮತ್ತೆ ಇನ್ನೂ ಸ್ವಲ್ಪ ಹಾಳಾಗೇ ಬಿಡೋದು. ಈಗ ಮೋದಿ ಮುಖ ನೋಡ್ಕೊಂಡು ಓಟ್ ಮಾಡ್ತಾರೆ. ಹೌದು, ಮೇನ್ ಇರೋದು ಮೋದಿನ ರೀ. ಇಲ್ಲಿ ಯಾರು ಯಾಕೋ ಬಂದ್ರೆ ಒಟ್ಟು ಮೋದಿ ನೋಡೇ ಓಟ್ ಹಾಕೋದು. ಮೋದಿ ಮೋದಿಗೆ ಮೋದಿ ನೋಡೇ ಓಟ್ ಹಾಕ್ತಾರೆ. ನಟರಾಜ್ ಗೌಡ್ರೆ, ಇದು ಕಾಂಗ್ರೆಸ್ನ ಅಸಹಾಯಕತೆಯ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ನರೇಂದ್ರ ಮೋದಿಯವರು ವಿಫಲ ಸಾಧಕರು ಅಂತ ನೀವು ಹೇಳ್ತೀರಿ ಅಂತಾದ್ರೆ ಜನರನ್ನ ಕನ್ವಿನ್ಸ್ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಕರೆಕ್ಟ್. ಅದನ್ನ ಮಾಡೋದಕ್ಕಾಗದೆ ಅವರು ನರೇಂದ್ರ ಮೋದಿ ಹೆಸರನ್ನ ಬಳಸ್ತಿದ್ದಾರೆ ಅಂತಂದ್ರೆ ನೀವು ಇಲ್ಲಿ ಬಾಯ್ ಹೊಡ್ಕೊಂಡ್ರೆ ಏನು ಉಪಯೋಗ? ಏನು ಉಪಯೋಗ ಇದೆ? ಇಲ್ಲ ಕೇಳಿ, ಅವ್ರಿಗೆ ಅದೊಂದೇ ಹೆಸರು ಬಿಟ್ರೆ ಬೇರೆ ಏನೂ ಇಲ್ಲ. ನೋಡಿ, ಕಳೆದ 10 ವರ್ಷಗಳಲ್ಲಿ ನಾನು ನಿಮ್ಗೆ ಹೇಳಿ ಮತ್ತೆ ರಿಪೀಟ್ ಮಾಡ್ತೀನಿ, 10 ವರ್ಷಗಳಲ್ಲಿ ರಾಜ್ಯಕ್ಕೆ ನೀವು ಕೊಟ್ಟ ಕೊಡುಗೆ ಏನು ಅಂತ ಕೇಳಿದ್ರೆ ಯಾವುದೂ ಇಲ್ಲ. ಕಳೆದ 5 ವರ್ಷಗಳಲ್ಲಿ 26 ಸಂಸದರು ನಮ್ಮ ನೀರಾವರಿಗೆ ಮಹದಾಯಿಗೆ ಅವರು ಅನುಮತಿಯನ್ನು ತಗೊಂಡು ಬರಲಿಲ್ಲ, ಮೇಕೆದಾಟಿಗೆ ಅನುಮತಿ ತಗೊಂಡ್ಬರ್ಲಿಲ್ಲ, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ಲಿಲ್ಲ. ನಮಗೆ 15ನೇ ಹಣಕಾಸಿನ ಆಯೋಗದ ಸಬ್ಜೆಕ್ಟಿಗೆ ಹೋದ್ರೆ ನೀವು ಒಂದೊಂದು ಗಂಟೆ ಮಾತಾಡಬೇಕು. ಇಲ್ಲ ಕೇಳಿ, ಪ್ರಮುಖವಾಗಿ ಹೇಳ್ಬಿಡ್ತೀನಿ. ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಉತ್ತರ ಇದೇನೆ, ಇದೇ ಉತ್ತರ. ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಅನ್ಯಾಯ ಮಾಡಿದೆ, ಅದಕ್ಕೆ ಬಿಜೆಪಿ 26 ಸಂಸದರು ಕಾರಣ. ಹಂಗಾಗಿ ಅವ್ರಿಗೆ ಮತ ಹಾಕಬೇಡಿ ಅಂತ ನಾವು ಹೇಳ್ತಾ ಇರೋದಕ್ಕೇನೆ. ಯಾಕೆ ಅವ್ರಿಗೆ ಮತ ಹಾಕ್ಬೇಕು? ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇಲ್ವಾ? ಆಗ್ತಾ ಇದೆ. 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಬಿಡ್ಲಿಲ್ಲ. ನಮಗೆ 15ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗದ ಪ್ರಕಾರ 1,87,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಅದನ್ನ ಇವರು ಧ್ವನಿ ಯಾವತ್ತಾರು ಎತ್ತಿದಾರ? ರಾಜ್ಯದ ಹಿತ ಮುಖ್ಯ ತಾನೆ. ಯಾವುದೇ ಪಕ್ಷಗಳಿರಲಿ, ಸರ್ಕಾರಗಳಿರಲಿ, ರಾಜ್ಯದ ಹಿತ ಮುಖ್ಯ, ಅದನ್ನ ಕಾಪಾಡಬೇಕಾದ್ದು ಪ್ರತಿಯೊಬ್ಬ ಸಂಸದನ ಜವಾಬ್ದಾರಿ. ಒಂದು ದಿನನೂ ಧ್ವನಿ ಎತ್ತಿಲ್ಲ ಅಂತವ್ರನ್ನ ಯಾಕೆ ಆಯ್ಕೆ ಮಾಡಬೇಕು? ಮೋದಿ ಹೆಸರು, ಮೋದಿ ಹೆಸರಾಗ್ಲಿ, ನೀವು ಇಲ್ಲೇನ್ ಕೆಲಸ ಮಾಡಿದ್ದೀರಾ ಹೇಳಿ? ಡಬಲ್ ಎಂಜಿನ್ ಸರ್ಕಾರ, ಮೋದಿ ಅವರು ಅದು ದುಡ್ಡು ಕೊಡ್ಬೇಕಾಯ್ತಲ್ಲ, ರಾಜ್ಯಕ್ಕೆ ಯಾಕೆ ಅನ್ಯಾಯ ಮಾಡಿದಾರೆ ಅದನ್ನ ಹೇಳ್ಬೇಕಲ್ಲ ಇವರು. ಅದು ಬಿಟ್ಟು ಹೇಳ್ಬೇಕಾಗಿರೋದು ನೀವು ಅವ್ರು ಹೇಳಕ್ಕಾಗತ್ತೆ ಮೋದಿ ಏನು ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಕೇಳಿ. ಇವ್ರು ಎರಡೇ ಹೇಳೋದು ಮೋದಿ ಮೇಲೆ, ಏನು 56 ಎದೆ ಇಂಚಿದೆ ವಿಶ್ವಗುರು ರೀ. ಅದು ಬಿಟ್ಟು ಮುಂದಕ್ಕೆ ಬನ್ರಿ, ಕರ್ನಾಟಕಕ್ಕೆ ಏನ್ ಕೊಟ್ಟವ್ರು ಮೋದಿ ಅಂತ ಹೇಳ್ರಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ನಾವು ಕಾರ್ಯಕ್ರಮ ಕ್ಷೇತ್ರಕ್ಕೆ ಹೋಗಿ ಮಾಡಿದಾಗ್ಲೂ ಕೂಡ ಒಂದಿಷ್ಟು ಜನ ಮಾತನಾಡಿದ್ದ ನಾನು ತೋರಿಸಿದೆ. 20ರಿಂದ 25% ಜನರ ಮನಸ್ಥಿತಿ ಈ ರೀತಿ ಇದೆ. 75% ನಮ್ಮ ಅಭ್ಯರ್ಥಿ ಯಾರು ಏನು ನಮ್ಗೆ ಗೊತ್ತೇ ಇಲ್ಲ, ನರೇಂದ್ರ ಮೋದಿಗೋಸ್ಕರ ವೋಟ್ ಹಾಕ್ತೀವಿ. ಅದು ಜನಪ್ರಿಯತೆ ತಾನೇ, ಅದು ಪಾಪ್ಯುಲಾರಿಟಿ ತಾನೇ. ಅದು ಪಾಪ್ಯುಲಾರಿಟಿ ಹೆಂಗ್ ಗೊತ್ತಾ? ಒಂದು ವಾರ 15 ದಿನ ನೀವು ಟಿವಿ ಬಂದ್ ಮಾಡ್ಬಿಡಿ, ಅವ್ರು ತೋರ್ಸೋದ್ನ ಜನ ಮರ್ತೇ ಹೋಗ್ತಾರ ಅವ್ರ ಮೇಲೆ. ಏನ್ ಗೊತ್ತಾ, ಮಾಧ್ಯಮ ಸಾಮಾಜಿಕ ಜಾಲತಾಣ, ವಾಟ್ಸ್ಆಪ್ ಯೂನಿವರ್ಸಿಟಿ, ಬಿಜೆಪಿ ಕಚೇರಿ ಇದೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ, ಅದರಿಂದ ಅಷ್ಟೇ ಒಂದು ಜನರಿಗೆ ಮಾಹಿತಿ ಹೋಗ್ತಾ ಇರ್ತಕ್ಕಂಥದ್ದು. ಒಂದೇ ಒಂದು ಕೆಲಸ ಮಾಡಿರೋದ್ರಿಂದ ನಾವು ಮೋದಿ ಅವ್ರನ್ನ ಮೋದಿ ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ವಸತಿಗೆ, ಕೈಗಾರಿಕೆಗೆ ಈ ಯೋಜನೆಗಳನ್ನು ನಾನು ಬೆಂಬಲಿಸ್ತಾ ಇದ್ದೀನಿ. ರೈತರ ಕೈಯಲ್ಲಿ ಮಾತು. ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಾಂಗ್ರೆಸ್ ಅವಮಾನ ಮಾಡ್ತಾ ಇದೆ. ಜನಾದೇಶವನ್ನ ಅವಹೇಳನ ಮಾಡ್ತಾ ಇದೆ. ಜನಾದೇಶವನ್ನ ಜನ ಕೊಡ್ತಿರ್ತಕ್ಕಂಥ ಓಟು, ಅದನ್ನ ಇವ್ರ ಫ್ಯಾನ್ಸಿಗಲ್ಲ, ಅದು ಜನರ ತೀರ್ಮಾನ. ಜನ ತೀರ್ಮಾನ ಮಾಡಿ ಬಿಜೆಪಿಯನ್ನ ದೊಡ್ಡ ಪ್ರಮಾಣದಲ್ಲಿ ಮೋದಿ ಅವ್ರನ್ನ ಬೆಂಬಲವನ್ನ ಮಾಡ್ತಾರೆ ಅಂತಂತಂದ್ರೆ ಜನಗಳ ಮ್ಯಾಂಡೇಟ್ ಅನ್ನ ನೀವು ಅಪಹಾಸ್ಯ ಮಾಡ್ದಂಗಲ್ವಾ? ಇವತ್ತು ಜನಗೆ ಅನ್ಸಿದೆ, ಇವತ್ತು ಮೋದಿ ಅವರ ಕೈನಲ್ಲಿ ದೇಶ ಸುರಕ್ಷತೆ ಇದೆ, ದೇಶ ಇವತ್ತು ಒಂದು ಸುಭಿಕ್ಷವಾಗಿ ಹೋಗ್ತಾ ಇದೆ, ಜಗತ್ತಿನಲ್ಲಿ ಭಾರತ ಶ್ರೇಷ್ಠ ದೇಶ ಆಗುತ್ತೆ ಅಂತ ನಂಬಿಕೆ ಮೇಲೆ ಇವತ್ತು ಜನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಟ್ ಹಾಕ್ತಾ ಇರುವಂತದ್ದು. ಕಾಂಗ್ರೆಸ್ಸಿಗೆ ಅದನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಅನ್ನ 40 ಡಿಜಿಟ್ ಯಾಕೆ ತಂದ್ರು ಅಂತಂದ್ರೆ, ಕಾಂಗ್ರೆಸ್ಸಿನ 70 ವರ್ಷಗಳ ದುರಾಡಳಿತ, ದೇಶವನ್ನ ಸಂರಕ್ಷಣೆ ಮಾಡಿದಾರಂತ ನಿರ್ಲಜ್ಜ ನಿರ್ವೀಯ ನಾಯಕತ್ವ ಇರುವಂತ ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ ಯಾಕೆ ರಿಜೆಕ್ಟ್ ಮಾಡ್ತಾರೆ ಜನ? ಕಾಂಗ್ರೆಸ್ ಯಾಕೆ ಜನ ರಿಜೆಕ್ಟ್ ಮಾಡ್ತಾ ಇರೋದು? ಕಾಂಗ್ರೆಸ್ ರಿಜೆಕ್ಟ್ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಮುಕ್ತ ಭಾರತ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಇನ್ಕಾಂಪಿಟೆನ್ಸ್, ಅವರ ಅಸಮರ್ಥತೆ, ಅವರ ದೇಶದ್ರೋಹ, ಅವರ ಮಾಡಿರ್ತಕ್ಕಂಥ ಬ್ಲಂಡರ್ಸ್,
ಅನೇಕ ದಶಕಗಳ ಕಾಲ ಭಾರತ ಇವತ್ತು ನಾಚಿಕೆ ಆಗಲ್ಲ ಬಿಜೆಪಿ. ಈ ಕಾರಣಕ್ಕೆ ಜನಾದೇಶವನ್ನು ತಿರಸ್ಕಾರ ಮಾಡ್ತೀರಾ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟು ಜನಾದೇಶವನ್ನ ತಿರಸ್ಕಾರ ಮಾಡ್ಲಿಕ್ಕೆ? ಜನ ಓಟ್ ಕೊಟ್ಟಿದ್ದಾರೆ, ನೀವ್ಯಾರಿಗೆ ಕೇಳಕ್ಕೆ? ನೀವ್ಯಾರಿಗೆ ಜನ ತಿರಸ್ಕಾರ ಮಾಡಕ್ಕೆ ಕೊಟ್ಟದ್ದು? ನೀವು ಸತ್ಯ ಮಾತಾಡಿ. ನೀವ್ಯಾರು ಕೇಳಕ್ಕೆ ಜನಾದೇಶ ಕೊಡ್ತಾರೆ ನೋಡಿ. ಜನರನ್ನ 10 ವರ್ಷಗಳ ಕಾಲ ನಿರಂತರವಾಗಿ ಸುಳ್ಳು ಹೇಳಿಕೊಂಡು ವಂಚಿಸೋದಕ್ಕೆ ಸಾಧ್ಯ ಇದೆಯಾ? ನೋಡಿ, ಸುಳ್ಳು ಹೇಳ್ತಾನೆ ವಂಚಿಸೋದಕ್ಕೆ ಸಾಧ್ಯ. ನನಗೆ ನಿಮ್ಮ ಆರ್ಗ್ಯುಮೆಂಟ್, ನಿಮ್ಮ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಅರ್ಥ ಆಗ್ತಾ ಇಲ್ಲ. 4 ಅಂಶಗಳು ಕೇಂದ್ರ ಸರ್ಕಾರದ ಅಂಕಿಅಂಶದ ಪ್ರಕಾರ 4 ಅಂಶಗಳು. 10 ವರ್ಷದಲ್ಲಿ 1,15,000 ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಕಳೆದ 3 ವರ್ಷದಲ್ಲಿ 25,000 ನಿರುದ್ಯೋಗಿ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೇಶದಲ್ಲಿ ಮಣಿಪುರದಿಂದ ಹಿಡಿದು ಆಂತರಿಕ ಭದ್ರತೆ ಕುಸಿದೋಗಿದೆ. ಶಿವಶಂಕರ್ ಸರ್, ಒಂದು ಈಗ ಕಾಂಗ್ರೆಸ್ನ ವಾದ ಏನಿದೆ ಅದು ಒಂದು ಕಡೆ, ಅವರಿಗೆ ಫೈಟ್ ಮಾಡೋಕ್ಕಾಗಲ್ಲ, ಆ ಕಾರಣಕ್ಕಾಗಿ ಈ ವಾದವನ್ನು ಮುಂದಿಡ್ತಿದ್ದಾರೆ ಅಂತ ನಾವು ಅನ್ಕೊಂಡ್ರು ಕೂಡ ಒಂದು ವಿಚಾರ ಬರುತ್ತೆ ನನಗೆ. ಬಿಜೆಪಿಗೆ ವಿಚಾರಕ್ಕೆ ಸಂಬಂಧಿಸಿ ಕೇಳ್ತಾ ಇದ್ದೀನಿ, ಇದು ಅಪಾಯಕಾರಿ ಅಲ್ವಾ ಬಿಜೆಪಿಗೂ ಕೂಡ? ಒಬ್ಬ ವ್ಯಕ್ತಿ ಕೇಂದ್ರಿತವಾಗಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋದು ಅಪಾಯಕಾರಿ ಅಲ್ವಾ ಅಂತ? ಅದು ಅಪಾಯ ಅಂದರೆ ವ್ಯಕ್ತಿ ಅನ್ನೋದು ಇಂಡಿವಿಜುವಲ್ ಓರಿಯೆಂಟೆಡ್ ಪಾಲಿಟಿಕ್ಸು, ಅದಕ್ಕೊಂದು ಲಿಮಿಟೆಡ್ ಸ್ಪ್ಯಾನ್ ಇರುತ್ತೆ. ಅದು ಅವ್ರಿಗೆ ಬಿಡೋಣ. ಹೇಗೆ ನೋಡಿ, ಇದು ಪಾರ್ಲಿಮೆಂಟ್ ಎಲೆಕ್ಷನ್, ಇದು ನ್ಯಾಷನಲ್ ಎಲೆಕ್ಷನ್ನು. ಅಂದರೆ ನಾವು ಇದು ಕೇಂದ್ರದಲ್ಲಿ ಯಾರು ಸರ್ಕಾರ ಮಾಡ್ತಾರೆ ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೋಸ್ಕರ ಮಾಡುವಂಥ ಎಲೆಕ್ಷನ್. ಈಗ ನೀವು ಎಂ ಪಿಗಳನ್ನು ಎಲೆಕ್ಟ್ ಮಾಡ್ತೀರಾ, ಎಂ ಪಿಗಳು ಸಂಸದೀಯ ಪಕ್ಷ ಅಂತ ಆಗುತ್ತೆ. ಅವರು ಸಂಸದೀಯ ಪಕ್ಷದ ನಾಯಕನನ್ನು ಆರಿಸಬೇಕು, ಆ ಸಂಸದೀಯ ಪಕ್ಷದ ನಾಯಕನೇ ಪ್ರಧಾನಿ. ಹಿಂಗಿರುವಾಗ ನೀವು ಫಸ್ಟೇ ಪ್ರಧಾನಿ ಅಂತ ಹೇಳಬೇಡಿ ಅಂತ ಅನ್ನೋದು ಒಂದು ವಾದ. ಅದನ್ನು ಕೂಡ ಜನನೇ ತೀರ್ಮಾನ ಮಾಡಲಿ. ಒಂದು. ಎರಡನೇದು ಆಯಿತು, ಒಂದು ವ್ಯಕ್ತಿ ಅದು ನಿನ್ನೆ ನಾನು ಸಿದ್ದರಾಮಯ್ಯ ಅವ್ರನ್ನ ಇಂಟರ್ವ್ಯೂ ಮಾಡಿದೆ, ನಟರಾಜ್ ಗೌಡರು ಕೂಡ ಇದ್ದರು. ನಾವು ಕಾರಲ್ಲೇ ಹೋಗಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಕೊಂಡು ಇಂಟರ್ವ್ಯೂ ಮಾಡಿದೆ ನಾನು. ಆವಾಗ ಅವರು ಈ ಮಾತನ್ನೇ ಹೇಳಿದ್ರು, ಏನಂದರೆ ಇದು ಕರ್ನಾಟಕದಲ್ಲಿ ಇದು ಮೋದಿ ವರ್ಸಸ್ ಸಿದ್ದರಾಮಯ್ಯ ಆಗಲ್ವಾ ಅಂದರೆ, ಇಲ್ಲ ನಾವು ಆ ಥರ ಮಾಡೋದಕ್ಕೆ ಇಷ್ಟ ಇಲ್ಲ ನಮಗೆ, ಇದು ಕಾಂಗ್ರೆಸ್ ವರ್ಸಸ್ BJP. ಯಾಕೆ ಅಂತಂದರೆ ಮೋದಿ ಅಂತ ಪ್ರೊಜೆಕ್ಟ್ ಮಾಡೋಕ್ಕೆ ಅದೊಂದು ರೀತಿ ಡಿಕ್ಟೇಟರ್ಶಿಪ್ ಇದ್ದದು ಆ್ಯಟಿಟ್ಯೂಡು. ಒಬ್ಬ ವ್ಯಕ್ತಿ ಕೇಂದ್ರಿತವಾದಂತಹ ಒಂದು ರಾಜಕೀಯ ನಾವು ಮಾಡಬಾರ್ದು, ಅದು ಕಾಂಗ್ರೆಸ್ಸು ತತ್ವ ಅಲ್ಲ ಅಂತ. ಎಗೈನ್ ಅದು ಏನಂತಂದರೆ ಅದು ಇದಮಿತ್ತಮ್ ಅಂತ ಒಂದು ಪ್ರಜಾತಂತ್ರದಲ್ಲಿ ಇಲ್ಲ. ಯಾಕೆ ಅಂತ ನಾಯಕ ಇವಾಗ ಪ್ರಧಾನಮಂತ್ರಿ ಆಗ್ತಾನೆ, ಪ್ರಧಾನಮಂತ್ರಿ ಆಗೋದು ಸಂಸದೀಯ ಪಕ್ಷದ ಬೆಂಬಲದಿಂದ. ಈಗ ಒಂದು ವೇಳೆ ಆ ವ್ಯಕ್ತಿ ಕೇಂದ್ರಿತವಾಗಿ ಮಾಡ್ತಾ ಇದ್ದಾನೆ ಅಂತಂದರೆ ನೆಕ್ಸ್ಟ್ ಲಾ ಇದೆ ಅಂದರೆ ಟೈಮ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಜನ ನಿರ್ಧಾರ ಮಾಡ್ತಾರೆ. ಜನಗಳಿಗೆ ಈಗ ಎಂತಂದರೆ ಒಂದು ಪಾಯಿಂಟ್ ಸರ್, ಕಾಂಗ್ರೆಸ್ಸಿನ ಸಿದ್ಧಾಂತ ಅಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರೆ, ಒಂದೇ ಕುಟುಂಬಕ್ಕೆ ನೆಚ್ಕೊಂಡು ಡೈನೆಸ್ಟಿ ರಾಜಕಾರಣ ಕಾಂಗ್ರೆಸ್ ಮಾಡ್ಕೊಂಡ್ಬಂದಿಲ್ಲ. ನಿಮ್ಗೊಂದಿಷ್ಟು ಹೇಳ್ತೀನಿ, ಅವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಇಡೀ ಕಾಂಗ್ರೆಸ್ಸಿನ ರಾಜಕಾರಣ ಒಂದು ಕುಟುಂಬಕ್ಕೆ ಅವಲಂಬನೆ ಮಾಡುತ್ತೆ ಅಂತ. ಯಾರ ವ್ಯಕ್ತಿ ಕೇಂದ್ರನ ಒಂದು ಕುಟುಂಬ ಕೇಂದ್ರಿತನ, ಒಂದು ಕುಟುಂಬವನ್ನ ಒಂದು ಮನೆ ನೆಚ್ಕೊಂಡು ರಾಜಕಾರಣ ಮಾಡಿದವರು ಸುಳ್ಳು ಹೇಳ್ತಾರೆ. ಸಿದ್ದರಾಮಯ್ಯ ಸುಳ್ಳುಗಾರ. ಯಾಕೆ ಸುಳ್ಳುಗಾರ ಸಿದ್ದರಾಮಯ್ಯ ಅಂತಂದ್ರೆ, ರಾಜುಗೌಡ್ರೆ, ಈಗ ನರೇಂದ್ರ ಮೋದಿಗೋಸ್ಕರ ಕಾಂಗ್ರೆಸ್ ರಾಜಕಾರಣ ಮಾಡಿದ್ದಾರೆ. ಬಿಡಿ ಮಹೇಶ್ ಅವರು ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ರಾಜುಗೌಡ್ರ ಪ್ಲೀಸ್ ಸೈಲೆನ್ಸ್. ಈಗ ರಾಜುಗೌಡ್ರೆ ನಿಮ್ಮ ಪಾರ್ಟಿಗೆ ಸೀಮಿತವಾಗಿ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಒಂದ್ ನಿಮಿಷ. ಈಗ ಪಾರ್ಟಿಗೆ ಸೀಮಿತವಾಗಿ ಕೇಳ್ತಾ ಇದ್ದೀನಿ. ಈಗ ನಿಮ್ಮ ಪಾರ್ಟಿಯ ಈ ಬಾರಿಯ ಕ್ಯಾಂಪೇನ್ ಕೂಡ ನರೇಂದ್ರ ಮೋದಿ ಪ್ರಧಾನಿ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗಬೇಕು. ನಿಮ್ಮ ಇಡೀ ಕ್ಯಾಡರಿಗೆ ನೀವು ಕೊಡ್ತಾ ಇರುವಂತ ಸಂದೇಶವೂ ಕೂಡ ಅದೇ, ನರೇಂದ್ರ ಮೋದಿಗೋಸ್ಕರ ಬಿಜೆಪಿಗೆ ಓಟ್ ಹಾಕಿ ಅಂತ, ಎಲ್ಲಿ ನೀವು ಮೈತ್ರಿ ಮಾಡಿಕೊಂಡ ಜಾಗಗಳಲ್ಲಿ. ಸೊ ಇದು ನಿಮಗೂ ಅಪಾಯಕಾರಿನೇ ತಾನೆ? ಇದು ನಿಮಗೂ ಡೇಂಜರಸ್ ತಾನೆ ಫ್ಯೂಚರ್ ರಾಜಕೀಯವಾಗಿ? ಇಲ್ಲ ನೋಡಿ, ಒಂದು ನಾಯಕತ್ವ ಅಂತ ಒಪ್ಕೊಂಡ ಮೇಲೆ ಆ ನಾಯಕತ್ವನ ಬಲಗೊಳಿಸುವಂಥದ್ದು ಪ್ರತಿಯೊಂದು ಅಂಗ ಪಕ್ಷಗಳ ಕರ್ತವ್ಯ. ಹಾಗಾಗಿ ನಾವು ಈ ಬಾರಿ ಆ ನಾಯಕತ್ವನ ಒಪ್ಕೊಂಡು ಅದನ್ನು ಬಲಗೊಳಿಸುವಂಥ ಪ್ರಯತ್ನದಲ್ಲಿದ್ದೀವಿ. ಆಗಲೇ ನಟರಾಜ್ ಗೌಡರು ಒಂದು ಮಾತು ಹೇಳಿದ್ರು, ಮಾಧ್ಯಮಗಳು ಒಂದು 15 ದಿನ ತೋರಿಸೋದು ನಿಲ್ಲಿಸಿ ಮೋದಿಯವರು ಆಟೋಮೆಟಿಕ್ಕಾಗಿ ಡೌನ್ ಆಗಿಬಿಡ್ತಾರೆ. ಸೊ ಯಾವ ಮಾಧ್ಯಮ ಮೋದಿ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಅವರು ಹೇಳಲಿ. ಯಾಕಂದರೆ ಕಾಂಗ್ರೆಸ್ದು ತೋರಿಸ್ತಾರೆ, ಸಿದ್ದರಾಮಯ್ಯವ್ರನ್ನ ದಿನ ತೋರಿಸ್ತಾ ಇದ್ದಾರೆ, ಆಯಿತಾ? ಅಲ್ಲಲ್ಲ, ಸಿದ್ದರಾಮಯ್ಯವ್ರನ್ನ ಡೈಲಿ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾಕೆ ಅಷ್ಟೊಂದು
ಫೇಮಸ್ ಆಗಿಲ್ಲ, ನಂಗೆ ಅರ್ಥ ಆಗಿಲ್ಲ. ಅಲ್ಲಿಂದ ಆಚೆಗೆ ಹೇಳಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಪಾಪಪ್ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಎಲ್ಲರಿಗಿಂತ ಚೆನ್ನಾಗಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅವ್ರದೇ ಇಡ್ತಾ ಇದೆ. ವೈ ಕಾಂಟ್ ಯು, ನೀವು ಯಾಕೆ ಮಾಡಬಾರ್ದು? ನಾನು ಹೇಳ್ತೀನಿ ಕೇಳಿ, ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ಅನ್ನೋ ಒಂದು ಗಾದೆ ಮಾತು ಹೇಳ್ತಾರೆ. ಎಟಕ್ತಾ ಇರೋ ದ್ರಾಕ್ಷಿ ಹುಳಿ ಅಂತ ತಮ್ಮ ಕೈಲಿ ಮಾಡಕ್ ಆಗ್ತಾ ಇಲ್ಲ. ಇದನ್ನ ಹೇಳ್ತಾ ಇದ್ದಾರೆ. ನೀವು ಪ್ರಚಾರ ಇಷ್ಟ ಆಗೋದಲ್ಲ, ಆತನ ಕಾರ್ಯವೈಖರಿ. ಯಾರು ಬೇಡ ಅಂದಿದ್ದಾರೆ? ಯಾವ ಕಾರ್ಯ ಮಾಡಿದೆ ಹೇಳಪ್ಪ ನೀನು? ಓಲಿ ಸರಿ, ಸುಖ ಸುಮ್ಮನೆ ಜನ ಓಟ್ ಹಾಕಿದ್ದಾರೆ. ಮಾಡೋದು ಇಲ್ಲ, ಸಹಿಸೋದು ಇಲ್ಲ. ಇಲ್ಲದನ್ನ ಇದೆ ಅಂತ ತಿಮ್ಮಿನ ಬೊಮ್ಮಿನ ತಿಮ್ಮಿ ಮಾಡುವಂತ ಚಾಣಕ್ಯತೆ ಬಿಜೆಪಿನಲ್ಲಿ ಇದೆ. ಇಲ್ಲದನ್ನ ಇದೆ ಅಂತ ಹೇಳಿ ನೀವು ಮಾತಾಡೋದು ಹೇಗಿದೆ ಅಂತಂದ್ರೆ ನಟರಾಜ್ ಗೌಡ್ರೆ, ಕಾಂಗ್ರೆಸ್ಗೆ ಓಟ್ ಹಾಕೋರು ಮಾತ್ರ ಬುದ್ಧಿವಂತರು, ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕಿದವರು ಬಿಜೆಪಿಗೂ ಎಲ್ಲಾ ಪೆದ್ದರು, ಏನು ಗೊತ್ತಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ. ವಿಚಿತ್ರವಾದ ಇದು. ಕರ್ನಾಟಕದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಓಟ್ ಹಾಕಿದ್ದಾರೆ. ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಮೋದಿ ಕರೆಕ್ಟ್, ಮೋದಿ ಮುಖ ಆಗ್ಬೇಕಾ, ಮೋದಿ ಹೆಸರಲ್ಲಿ ಓಟ್ ಕೇಳಬೇಕಾ, ಅಥವಾ ಬೇರೆ ಅಂದರೆ ಸರಿನಾ ತಪ್ಪಾ ಅಂತ ಒಂದು. ಈಗ ಕಾಂಗ್ರೆಸ್ ಅವರಿಗೆ ಅಕಸ್ಮಾತ್ ಒಳ್ಳೆ ಫೇಸ್ ಇದ್ದಿದ್ರೆ, ಅದು ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಇದ್ದರೆ ಅವರು ಕೂಡ ಪ್ರೊಜೆಕ್ಟ್ ಮಾಡ್ತಾ ಇದ್ರೇನೋ. ಆದರೆ ಅವರು ಈ ಥರ ಪ್ರಿನ್ಸಿಪಲ್ ಹೇಳ್ತಾರೆ, ಏನು ನಾವು ವ್ಯಕ್ತಿ ಕೇಂದ್ರಿತವಾದ ರಾಜಕೀಯ ಮಾಡಲ್ಲ ಅಂತ. ಒಂದು ವೇಳೆ ಮೋದಿಯವರು ಅಥವಾ ಖರ್ಗೆ ಅವರು ಗೆಲ್ಲುವಂಥ ಅವಕಾಶ ಚೆನ್ನಾಗಿದ್ದಿದ್ರೆ ಮಾಡ್ತಾ ಇದ್ರಲ್ವೋ ನನಗೆ ಗೊತ್ತಿಲ್ಲ. ಯಾಕೆ ಖರ್ಗೆ ಅವರು ಅವ್ರು ಕಂಟೆಸ್ಟೇ ಮಾಡ್ತಾ ಇಲ್ಲ. ಅದೆಲ್ಲದಕ್ಕಿಂತ ಕೊನೆಯದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಒಂದು ಕಟು ವಾಸ್ತವ ಇದೆ. ಮೋದಿ ಆಗಲಿ ಯಾರೇ ಆಗಲಿ, ಮೋದಿ ಫೇಸು ಕೂಡ ವರ್ಕ್ ಆಗಲ್ಲ ಅನ್ನೋ ಒಂದು ಫ್ಯಾಕ್ಟರ್ ಇದೆ, ಗೊತ್ತಾ? ಏನದು? ಈಗ ಮೋದಿ ಅಂತ ಹೇಳ್ತಾ ಇದ್ದೀರಾ, ಸರಿ. ಹಾಗಾದರೆ ಲಿಂಗಾಯತರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಕ್ಕಲಿಗರಿಗೆ ಸೀಟ್ ಕೊಡ್ತಾರ? ಅವರು ಟಿಕೆಟ್ ಕೊಡ್ತಾರ? ಇದು ಇವರು ಮೋದಿ ಬಿ ಜೆ ಪಿಯವರು. ಈಗ ಫಾರ್ ಎಕ್ಸಾಂಪಲ್ ಹಾಸನ್ ಅಂತ, ಅಥವಾ ಯಾವುದು ಹೇಳೋಣ, ಒಂದು ನಿಮಿಷ, ಒಂದು ಮಂಡ್ಯ ಅಂತ ಅಂದ್ಕೊಳ್ಳೋಣ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರನ್ನು ಫೀಲ್ಡ್ ಮಾಡಿದ್ದಾರೆ, ಮೋದಿಯವ್ರ ಹೆಸರಲ್ವಾ? ಹಾಗಾದರೆ ಯಾಕೆ ಒಬ್ಬರನ್ನ ನೀವು ಇದು ಮುಸ್ಲಿಂ ಅವ್ರು ಕೊಡಲ್ಲ ಬಿಡಿ, ಅವರು ಒಬ್ಬ ದಲಿತನ ಕ್ಯಾಂಡಿಡೇಟನ್ನು ಮಂಡ್ಯದಲ್ಲಿ ಹಾಕ್ಬಿಟ್ಟು ಮೋದಿ ಹೆಸರಿಗೆ ಹಾಕಿ ಅಂದ್ರೆ ಯಾಕೆ ಧೈರ್ಯ ಮಾಡ್ತಾ ಇಲ್ಲ? ಅಂದ್ರೆ ಮೋದಿ ಕೂಡ ನಡೆಯಲ್ಲ ಇಲ್ಲಿ ಜಾತಿ ಹೆಸರಿನಲ್ಲಿ. ಅಲ್ಲ, ಇದು ವೆರಿ ವ್ಯಾಲಿಡ್ ಪಾಯಿಂಟ್. ಒಂದೆರಡು ನಿಮಿಷ ಇದಾದ್ರೂ ನಟರಾಜ್ ಗೌಡ್ರೆ, ಥ್ಯಾಂಕ್ ಯು. ಶಿವಶಂಕರ್ ಅವರೇ, ಮಹೇಶ್ ಅವರೇ, ರಾಜು ಗೌಡ್ರೆ, ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.